ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮಗೆ ಲೋಗೋ ಡಿಸೈನ್ ಯಾವ ರೀತಿ ನಾನು ಕಲಿತೆ ಅನ್ನೋದನ್ನು ಹೇಳ್ತೀನಿ. ಏನಂತ ಹೇಳಿದರೆ, ಲೋಗೋ ಡಿಸೈನ್ ನನಗೆ ಅಷ್ಟೊಂದು ಬರಲ್ಲ, ಬಟ್ ಅದರಲ್ಲಿ ಯಾವ ರೀತಿ ಪ್ರಾಸೆಸ್ ನಡೆಯುತ್ತೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ನನ್ನ ಲೋಗೋನು ಮಾಡ್ಕೊಂಡಿದ್ದೀನಿ, ಇನ್ನು ಒಂದೆರಡು ಕ್ಲೈಂಟ್ ಲೋಗೋಸ್ ಕೂಡ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನಾಲೆಜ್ ಗೊತ್ತಿದೆ ಅದ್ರ ಬಗ್ಗೆ. ಬಟ್ ಏನಂತ ಹೇಳಿದ್ರೆ, ಲೋಗೋ ಮೇಕಿಂಗ್ಗೆ ಪ್ರಾಸೆಸ್ಸು ಇಲ್ಲ ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ, ಈ ಪ್ರಾಸೆಸ್ ಬಗ್ಗೆ ನನಗೆ ಒಂದಷ್ಟು ಮಾಹಿತಿ ಗೊತ್ತಿದೆ. ಸೊ ಇದು ನಿಮಗೆಲ್ಲ ಹೆಲ್ಪ್ ಆಗ್ಬೋದು. ಸೊ ನೀವೇನಾದರೂ ಈ ಫೀಲ್ಡಲ್ಲಿ ಹೋಗ್ಬೇಕಂತಿದ್ರೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಸಾಕಾಗುತ್ತೆ ಸ್ಟಾರ್ಟ್ ಮಾಡೋಕ್ಕೆ. ಸೊ ಲೋಗೋ ಡಿಸೈನ್ ಬಗ್ಗೆ ಬನ್ನಿ ನೋಡೋಣ. ಲೋಗೋ ಡಿಸೈನ್ ಕಲಿಬೇಕಂತ ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಇವಾಗ ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಕಲ್ತಿದ್ಮೇಲೆ ನೆಕ್ಸ್ಟ್ ಈ ಗ್ರಾಫಿಕ್ ಡಿಸೈನ್ ಆಸ್ಪೆಕ್ಟ್ಸ್ ಕೂಡ ಒಂದಷ್ಟು ಕಲಿಬೇಕಂತ ಆಸೆ ಆಯಿತು. ಸೊ ಅದರಲ್ಲಿ ಲೋಗೋ ಡಿಸೈನ್ ಮೇಕಿಂಗ್ ಇದೆಲ್ಲ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಬೇಕಿತ್ತು. ಇವಾಗ ನನಗೆ ನನ್ನ ಸ್ಟೈಲ್ ಬಂದ್ಬಿಟ್ಟು ಸಿಂಪಲ್ ಮಿನಿಮಲಿಸ್ಟಿಕ್ ಈ ಥರದ ಸ್ಟೈಲ್ ಇರೋದು. ಸೊ ಆ ಥರದ್ದು ಎಷ್ಟೊಂದು ಲೋಗೋಸ್ ಎಲ್ಲ ನೋಡ್ತಾ ಇದೆ. ಸೊ ಅದೆಲ್ಲ ಐಡಿಯೇಷನ್ ಬಂದು ತುಂಬ ಸಖತ್ತಾಗಿತ್ತು. ನನಗೆ ಹೇಗೆ ಇವ್ರಿಗೆ ಈ ಥರದ ಐಡಿಯಾಸ್ ಎಲ್ಲ ಬರುತ್ತೆ, ಯಾಕಂದರೆ ಹಾಗೆ ನಾನು ಡಿಸೈನ್ ಬ್ಯಾಕ್ಗ್ರೌಂಡ್ ಬಂದಿಲ್ಲದೆ ಇರೋದ್ರಿಂದ ನನಗೆ ಬೈ ಡಿಫಾಲ್ಟ್ ಆಗಿ ಅನ್ಸೋದು ಲೈಕ್ ಮೇ ಬಿ ಅದಕ್ಕೋಸ್ಕರ ನನ್ಗೆ ಐಡಿಯಾಸ್ ಬರಲ್ಲ XYZ ಅಂತ. ಬಟ್ ಆಕ್ಚುಲ್ ಆಗಿ ಆ ಥರ ಇಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಯುನಿಕ್ ಐಡಿಯಾಸ್ ಇರುತ್ತೆ. ಅದು ನೀವು ಬಿಗಿನರ್ ಇರ್ಬೋದು, ಏನೇ ಇರ್ಬೋದು, ನಿಮಗೆ ಹೊಳೆಯೋ ಐಡಿಯಾಸು ಒಬ್ಬ ಎಕ್ಸ್ಪರ್ಟ್ಗೆ ಹೊಳ್ದೇ ಇರ್ಬೋದು, ಅಂಡ್ ಎಕ್ಸ್ಪರ್ಟಿಗೆ ಹೊಳೆಯೋದು ಆಬ್ವಿಯಸ್ಲಿ ಬೇರೆಯವ್ರಿಗೆ ಹೊಳ್ದೇನೂ ಇರ್ಬೋದು, ಈ ಥರ. ಸೊ ಲೋಗೋ ಕಲಿಬೇಕಂತ ಡಿಸೈಡ್ ಮಾಡಿದ್ಮೇಲೆ ನಾನು ಯಾವ ರೀತಿ ಹುಡುಕ್ದೆ ಅಂತ ಹೇಳಿದ್ರೆ, ಅಗೇನ್ ಆನ್ಲೈನಲ್ಲಿ ಒಂದಷ್ಟು ರಿಸರ್ಚ್ ಮಾಡಿದೆ ಲೋಗೋಸ್ ಬಗ್ಗೆ. ಆಮೇಲೆ ನೆಕ್ಸ್ಟ್ ಯೂಟ್ಯೂಬ್ನಲ್ಲಿ ಯಾರಾದ್ರೂ ಕ್ರಿಯೇಟರ್ಸ್ ಇದ್ರ ಬಗ್ಗೆ ಹೇಳ್ಕೊಡೋರು ಇದಾರ ಅಂತೆಲ್ಲ ಹುಡುಕಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಇದ್ರಲ್ಲೂ ಅಷ್ಟೇ ನನಗೆ ಮೈನ್ ಆಗಿ ಬೇಕಾಗಿದ್ದು ಆ ಪ್ರಾಸೆಸ್ ಬೇಕಿತ್ತು. ಸೊ ತುಂಬಾ ಜನ ಲೋಗೋ ಮೇಕಿಂಗ್ ತೋರಿಸ್ತಾರೆ, ಅಂದ್ರೆ ಐಡಿಯಾ ಆಲ್ರೆಡಿ ಅವ್ರ ಹತ್ರ ಇರುತ್ತೆ, ಈ ಲೋಗೋನ್ ಮಾಡಬೇಕು, ಇದಕ್ಕೆ ನಾನು ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು, ಆ ರೀತಿ ವಿಡಿಯೋಸ್ ನನಗೆ ಜಾಸ್ತಿ ಸಿಕ್ತಿತ್ತು. ಬಟ್ ನನಗೆ ಬೇಕಾಗಿದ್ದು ಆ ಪ್ರಾಸೆಸ್ನ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದು. ಆವಾಗಲೇ ನಮಗೆ ಅದನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳಕ್ಕಾಗೋದು, ಹೇಗೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ನಿಮಗೆ ಒಂದು ಚಿಕ್ಕ ಕೋರ್ಸ್ ಅಂತ ಹೇಳ್ಬೋದು. ಸೊ ಲೋಗೋ ಮೇಕಿಂಗ್ ಅಲ್ಲಿ ಏನೇನು ನಡೆಯುತ್ತೆ ಅದ್ರ ಬಗ್ಗೆ. ಅಗೇನ್ ಇದೆಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಲೋಗೋ ಕ್ರಿಯೇಟ್ ಮಾಡಿದ್ನಲ್ಲ ಲರ್ನಿಂಗ್ ಆ್ಯಂಡ್ ಶೇರಿಂಗ್ಗೆ, ಅದರಲ್ಲೇ ನಾನು ಕ್ಲೀನಾಗಿ ಬ್ರೇಕ್ ಡೌನ್ ಎಲ್ಲ ಮಾಡಿದ್ದೀನಿ ಪ್ರಾಸೆಸ್ ಎಲ್ಲ. ಇದರಲ್ಲಿ ನಾನು ಇನ್ನ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ ನನ್ನ ಲರ್ನಿಂಗ್ ಪ್ರಾಸೆಸ್ ಯಾವ ಥರ ಅಂತ. ಸೊ ಮೊದಲಿಗೆ ಅಗೇನ್ ನಾನು ಅಷ್ಟೇ ಗೂಗಲ್ನಲ್ಲೇನೆ ಸರ್ಚ್ ಮಾಡಿದ್ದು. ಸೊ ನೀವು ಹೌ ಟು ಡಿಸೈನ್ ಲೋಗೋ ಅಂತ ಏನಾದರೂ ಓಡಿದ್ರೆ ಇಲ್ಲಿ ಎಷ್ಟೊಂದು ನಿಮಗೆ ಆರ್ಟಿಕಲ್ ಸಿಗುತ್ತೆ. ಬೇರೆ ಬೇರೆ ಆರ್ಟಿಕಲ್ಸ್ನ ನೀವು ಕೂತ್ಕೊಂಡು ಓದಿ, ಅದರಲ್ಲಿ ನಿಮಗೆ ಒಂದೊಂದು ಆರ್ಟಿಕಲ್ ಅಲ್ಲಿ ಒಂದೊಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಈ ತರ ನಾನು ಲೋಗೋಸ್ ಎಲ್ಲ ಬಗ್ಗೆ ಓದಿದಾಗ ಮೇನ್ ಆಗಿ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ, ಲೋಗೋಸ್ ನಲ್ಲಿ ಒಂದಷ್ಟು ವೆರೈಟೀಸ್ ಇದೆ ಅಥವಾ ಟೈಪ್ಸ್ ಆಫ್ ಲೋಗೋಸ್. ಸೊ ಬರೀ ಒಂದೇ ಲೋಗೋ ಎರಡೇ ಲೋಗೋ ಆ ತರ ಇಲ್ಲ, ಬೇರೆ ಬೇರೆ ಲೋಗೋ ಇದೆ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಲೋಗೋ ಬಂದು ಇವಾಗ ಸುಮ್ಮನೆ ಅದ್ಯಾ ಒಂದು ಇಮೇಜು ಇಲ್ಲ PNG ಈ ಥರ ಅಲ್ಲ. ಲೋಗೋ ಅಂದರೆ ನಮ್ಮ ಕಂಪ್ನಿದು ಒಂದು ಫೇಸ್ ಥರ, ಅದೊಂದು ನಿಮಗೆ ವ್ಯಾಲ್ಯೂ ಪ್ರೊವೈಡ್ ಮಾಡುತ್ತೆ. ಇವಾಗ ನಾರ್ಮಲ್ ಒಂದು ಶರ್ಟ್ ಮೇಲೆ ಒಂದು ನೈಕಿ ಲೋಗೋ ಹಾಕಿದ್ರೆ, ನಾರ್ಮಲ್ ಶರ್ಟ್ ಎಷ್ಟು ಒಂದು 200-250 ಇಲ್ಲ 300 ರೂಪಾಯಿ ಇರುತ್ತೆ. ಅದ್ರ ಮೇಲೆ ಆ ಬ್ರ್ಯಾಂಡ್ ಲೋಗೋ ಬಿದ್ದಿದ ತಕ್ಷಣ ಅದರ ವ್ಯಾಲ್ಯೂ 2000ವರೆಗೂ 5000ವರೆಗೂ ಈ ಥರ ಹೋಗುತ್ತೆ. ಸೊ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಲೋಗೋಗೆ. ನಮ್ಮ ಇದರಲ್ಲಿ ಒಂದಷ್ಟು ಜನ ಏನು ಮಾಡ್ತಾರೆ, ಲೋಗೋಗಳಿಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ನೀವು ಫಾರಿನ್ನು ಇಲ್ಲ ಒಂದು ಒಳ್ಳೆ ಕಂಪ್ನೀಸ್ ಎಲ್ಲ ನೀವು ನೋಡಿದ್ರೆ, ಲೋಗೋ ಮೇಕಿಂಗ್ ಇರುತ್ತಲ್ಲ, ಇಲ್ಲ ಲೋಗೋ ಅವ್ರ ಕಂಪ್ನಿ ಲೋಗೋಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ, ಲೋಗೋ ನೋಡಿದ ತಕ್ಷಣ ನೀವು ಹೇಳ್ಬೋದು, ಏನು ಚೆನ್ನಾಗಿದೆಪ್ಪ, ಇವ್ರು ಲೋಗೋ ನೋಡಿದ ತಕ್ಷಣ ನಂಗೆ ಇದೊಂದು ಎಮೋಷನ್ ಇಲ್ಲ ಇದೊಂದು ಫೀಲಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ತುಂಬ ಇಂಪಾರ್ಟೆಂಟು. ಸೊ ನೀವು ಲೋಗೋ ಮಾಡೋವಾಗ ಅದು ಮೈಂಡಲ್ಲಿ ಇಟ್ಕೋಬೇಕು. ಆ ಲೋಗೋ ನೋಡಿದ ತಕ್ಷಣ ನಿಮಗೆ ಈ ಕಂಪ್ನಿದು ಇವ್ರದ್ದು ಪ್ರಾಡಕ್ಟ್ಸ್ಗಳು ಈ ಥರ ಇರುತ್ತೆ ಅನ್ನೋ ಒಂದು ಫೀಲ್ ಬರಬೇಕು. ಆ ರೀತಿ ನೀವು ಲೋಗೋನ ಡಿಸೈನ್ ಮಾಡಬೇಕು. ಹಾಗೆಯೇ ಲೋಗೋನಲ್ಲಿ ನಾನು ಹೇಳಿರೋ ಥರ ಎಷ್ಟೊಂದು ಡಿಸೈನ್ ಆಸ್ಪೆಕ್ಟ್ಸ್ ಇರುತ್ತೆ, ಜೊತೆಗೆ ಈ ರೀತಿ ಎಮೋಷನ್ಸ್ನ ಕನ್ವೆ ಮಾಡೋ ಅಂಥದ್ದು ಎಷ್ಟೊಂದಿರುತ್ತೆ. ಆ್ಯಂಡ್ ಲೋಗೋನಲ್ಲಿ ಟೈಪ್ಸ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಬ್ಲಾಗ್ಸಲ್ಲೆಲ್ಲ ಅವ್ರು ಹಾಕಿರ್ತಾರೆ. ಸೊ ಫಸ್ಟ್ ನೋಡಿ, ಬ್ರ್ಯಾಂಡ್ನ ಅರ್ಥ ಮಾಡ್ಕೋಬೇಕು. ಇವಾಗ ಒಬ್ರು ಕಂಪ್ನಿಯವ್ರು ಬರ್ತಾರೆ, ನಮ್ಮ ಹತ್ರ ಕ್ಲೈಂಟ್ ಬರ್ತಾರೆ, ಅವ್ರು ಲೋಗೋ ಮಾಡಿಕೊಡಿ ಅಂತ ಹೇಳಿದ್ರೆ, ಫಸ್ಟು ನಿಮ್ಮ ಕಂಪ್ನಿ ವ್ಯಾಲ್ಯೂಸ್ ಏನಂತ ಕೇಳಬೇಕು. ಅಂದರೆ ಇವಾಗ ಲೋಗೋ ನೋಡಿದ ತಕ್ಷಣ ಅವ್ರಿಗೆ ಅವ್ರ ಕಂಪ್ನಿ ವ್ಯಾಲ್ಯೂಸ್ನ ಜ್ಞಾಪಿಸ್ಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಲಾ ಫರ್ಮ್ ಇದ್ರೆ, ಅವ್ರ ಲೋಗೋ ನೋಡಿದ ತಕ್ಷಣ ಇವ್ರು ನೋಡಿದ್ರೆ ಇವ್ರು ಕರೆಕ್ಟಾಗೆ ಜಡ್ಜ್ ಮಾಡ್ತಾರೆ, ಕರೆಕ್ಟಾಗೆ ಕೇಸ್ನ ವಾದ ಮಾಡ್ತಾರೆ. ಸೊ ಈ ಥರದ ಫೀಲಿಂಗ್ಸ್ ಬರಬೇಕು. ಸೊ ಈ ಥರದ್ದೆಲ್ಲ ಇರುತ್ತೆ. ಅದಕ್ಕೆ ಫಸ್ಟು ಅವರ ಬ್ರ್ಯಾಂಡ್ನ ನೀವು ಅರ್ಥ ಮಾಡ್ಕೋಬೇಕು. ಇದಾದ್ಮೇಲೆ ಬ್ರೈನ್ ಸ್ಟಾರ್ಮ್ ಅಂತ ಬರುತ್ತೆ. ಇದು ಏನಂತ ಹೇಳಿದ್ರೆ,
ಅವರು ಬ್ರ್ಯಾಂಡು ಅಥವಾ ಅವ್ರ ಕಂಪ್ನಿ ವ್ಯಾಲ್ಯೂಸನ್ನು ಹೇಳ್ತಾರೆ ಅವರು. ಸೊ ನಮ್ಮ ಕಂಪ್ನಿ ಅಂದರೆ ಈ ಥರ ಸರ್, ಈ ಥರ ಫೀಲಿಂಗ್ ಇರುತ್ತೆ ಅನ್ನೋದೆಲ್ಲ ಹೇಳ್ತಾರೆ. ಇದ್ರ ಮೇಲೆ ನಾವು ಕೂತ್ಕೊಂಡು ರಿಸರ್ಚ್ ಮಾಡ್ತೀವಿ. ಅವರು ಕಂಪ್ನಿ ಹೆಸರು ಹೇಳಿರ್ತಾರಲ್ಲ, ಆ ಕಂಪ್ನಿ ಹೆಸರಿಗೆ ತಕ್ಕನಂಗೆ ನಾವು ಆ ಲೋಗೋನಲ್ಲಿ ಏನಾದರೂ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಅಮೆಝಾನ್ ಲೋಗೋ ಎಲ್ಲ ನೋಡಿದಾಗ A to Z ಗಿಂತ ಆರೋ ಮಾರ್ಕ್ ಎಲ್ಲ ಇರುತ್ತಲ್ಲ, ಅದು ಒಂದಷ್ಟು ಜನ ಹೇಳ್ತಾರೆ ಲೈಕ್ ಇನ್ನರ್ ಮೀನಿಂಗ್ ಏನಂತ ಹೇಳಿದ್ರೆ ನಮಗೆ A ಇಂದ Z ವರೆಗೂ ಏನೇನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಡೆಲಿವರ್ ಮಾಡ್ತೀವಿ ಈ ಥರ. ಸೊ ಇಲ್ಲೇ ನಿಮಗೆ ಒಂದಷ್ಟು ಲೋಗೋಸ್ ತೋರಿಸ್ತೀನಿ ನೋಡಿ. ಸೊ ಇದು ನೋಡಿ A to Z, ನಮಗೆ A ಇಂದ Z ವರೆಗೂ ನಿಮ್ಗೆ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ತೋರಿಸ್ತೀವಿ. ಆ್ಯಂಡ್ ಅಗೇನ್ ಹ್ಯಾಪಿ ಸ್ಮೈಲಿ ಅಂದರೆ ನಾವು ಕಸ್ಟಮರ್ಸ್ನ ಹ್ಯಾಪಿಯಾಗಿರ್ತೀವಿ, ಇದೆಲ್ಲ ಎಮೋಷನ್ಸ್ ಇರುತ್ತೆ. ಹಾಗೆಯೇ ನೀವು ಫೆಡೆಕ್ಸ್ ತೊಗೊಂಡ್ರೆ, ಫೆಡೆಕ್ಸಲ್ಲಿ ಏನಂತ ಹೇಳಿದ್ರೆ ಇದರಲ್ಲೂ ಒಂದು ಹಿಡನ್ ಎಲಿಮೆಂಟ್ ಇದೆ. ಹಿಡನ್ ಎಲಿಮೆಂಟ್ ಏನಂತ ಹೇಳಿದ್ರೆ, ನೀವಿಲ್ಲಿ ಫೆಡೆಕ್ಸ್ ಅಂತಿದೆ ನೋಡಿ, ಎಕ್ಸ್ ಹತ್ರ ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಆರೋ ಮಾರ್ಕ್ ಇದೆ. ಸೊ ಇವರು ಡೆಲಿವರಿ ಸರ್ವಿಸಸ್ ಅಲ್ವಾ. ಸೊ ಆರೋ ಮಾರ್ಕ್ ಜನರಲಿ ಇದೆಲ್ಲ ಮೂಮೆಂಟು ಈ ಥರದ್ದು ರೆಪ್ರೆಸೆಂಟ್ ಮಾಡುತ್ತೆ. ಈ ಥರ ನೀವು ಪ್ರತಿಯೊಂದು ಲೋಗೋ ನೋಡಿದಾಗ್ಲೂ ಚೆನ್ನಾಗಿರೋ ಲೋಗೋಸ್ ನೋಡಿದಾಗ ಏನಾದರೂ ಒಂದು ಮೀನಿಂಗ್ ಇರುತ್ತೆ. ಆ್ಯಂಡ್ ನೈಕ್ ಅವರು ಅಷ್ಟೇ, ನೈಕ್ ಅವ್ರದ್ದು ಇವ್ರದ್ದು ಬಂದು ಟಿಕ್ ಮಾರ್ಕ್ ಇದೆ ಅಲ್ವಾ, ಇವ್ರದ್ದು ಮೇನ್ ಸ್ಲೋಗನ್ ಏನಂತ ಹೇಳಿದ್ರೆ ಜಸ್ಟ್ ಡೂ ಇಟ್ ಅಂತ, ಅಂದರೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ಸ್ನ ಅವರು ಪ್ರಮೋಟ್ ಮಾಡೋದು. ಸೊ ಅವ್ರು ನೀವು ಆ್ಯಡ್ಸು ಈ ಥರದ್ದು ಏನಾದರೂ ನೋಡಿದ್ರು ಕೂಡ ಅವರು ಆ ಥರ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಅಂತ ಹೇಳ್ತಾರೆ ನೋಡಿ, ಆ ಥರದನ್ನು ಪ್ರಮೋಟ್ ಮಾಡ್ತಾರೆ ಅವರು. ಅದಕ್ಕೆ ಅವ್ರ ಲೋಗೋ ಕೂಡ ಜಸ್ಟ್ ಡೂ ಇಟ್ ಅಂತ ಇರೋದು. ಸೊ ಈ ಥರ ಎಷ್ಟೊಂದು ಇನ್ನರ್ ಮೀನಿಂಗ್ಸು ಈ ಥರದ್ದೆಲ್ಲ ಇರುತ್ತೆ. ಅದನ್ನು ನೀವು ಕ್ಯಾಶ್ ಮಾಡಿಕೊಂಡು ಅದನ್ನು ಲೋಗೋನಲ್ಲಿ ಯಾವ ರೀತಿ ನೀವು ರೆಪ್ರೆಸೆಂಟ್ ಮಾಡ್ಬೋದು, ಆ ಐಡಿಯಾಸ್ ಬರುತ್ತೆ. ಸೊ ಇವಾಗ ನೆಕ್ಸ್ಟು ಇದು ಬ್ರೈನ್ ಸ್ಟಾರ್ಮಿಂಗ್. ಅಗೇನ್ ಬ್ರೈನ್ ಸ್ಟಾರ್ಮಿಂಗು ಯಾವ ರೀತಿ ಮಾಡೋದು ಏನು ಇದೆಲ್ಲ ಕೂಡ ಮೆಥಡ್ಸ್ ಇದೆ, ಅದೆಲ್ಲ ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಇದಾದಮೇಲೆ ಮೇಯ್ನಾಗೆ ಸ್ಕೆಚಸ್. ಸೊ ನಿಮ್ಗೆ ಏನೇನು ಐಡಿಯಾಸ್ ಬರುತ್ತೆ ಅದೆಲ್ಲ ನೀವು ಕೂತ್ಕೊಂಡು ಡ್ರಾ ಮಾಡಬೇಕು. ಅಗೇನ್ ಸ್ಟಾರ್ಟಿಂಗಲ್ಲಿ ವರ್ಸ್ಟ್ ಐಡಿಯಾಸು ಈ ಥರದ್ದೆಲ್ಲನೇ ಬರೋದು, ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಏನೇನು ಐಡಿಯಾಸ್ ಬರುತ್ತೋ ಪ್ರತಿಯೊಂದು ಐಡಿಯಾನು ನೀವು ಬರೀತಾ ಹೋಗಿ. ಇದು ಯಾಕಂತ ಹೇಳಿದ್ರೆ, ನೀವು ಇದು ಐಡಿಯಾ ಡಬ್ಬ ಆಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಬಿಟ್ಬಿಟ್ರೆ ಅದು ಮೈಂಡಲ್ಲೇ ಇರುತ್ತೆ. ಒಂದು ಸತಿ ನೀವು ಅದನ್ನು ಹೊರಗೆ ಹಾಕ್ಬಿಟ್ರೆ ನೆಕ್ಸ್ಟ್ ಹೊಸ ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂಥರ ಸಮುದ್ರ ಮಂಥನ ಮಾಡ್ತಾರೆ ನೋಡಿ, ಆ ರೀತಿ ಸ್ಟಾರ್ಟಿಂಗ್ ಯಾವಾಗಲೂ ನಿಮಗೆ ಕಚ್ಚಡ ಐಡಿಯಾಸೇ ಬರೋದು, ಅದೆಲ್ಲ ಬರೆದಿಟ್ಕೊಳ್ಳಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಕಚ್ಚಡ ಐಡಿಯಾಸ್ ಕೂಡ ನಿಮ್ಗೆ ಹೊಸ ಐಡಿಯಾಸ್ಗೆ ಎರಡು ಸೇರಿಬಿಟ್ಟು ಅಲ್ಲಿಂದ ಇನ್ನೊಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಏನೇನು ಐಡಿಯಾಸ್ ಇದೋ ಎಲ್ಲನೂ ಬರೆದಿಟ್ಕೊಳ್ಳಿ. ಸೊ ಇದು ಸ್ಕೆಚಸ್ ಇದೆಲ್ಲ ಮಾಡಿದ್ಮೇಲೆ ನೀವು ಒಂದು 3-4 ಇಟ್ರೇಷನ್ಸ್ ಮಾಡ್ತೀರಾ, ಅದರಲ್ಲಿ ಯಾವುದೋ ಒಂದು ನಿಮ್ಗೆ ಇಷ್ಟ ಆಗುತ್ತೆ, ಅದ್ರ ಮೇಲೆ ನೀವು ನೆಕ್ಸ್ಟ್ ಕೂತ್ಕೊಂಡು ವರ್ಕ್ ಮಾಡ್ತೀರಾ ರಿಫೈನ್ ಮಾಡ್ಕೊಂಡು. ಆ್ಯಂಡ್ ಇದಾದಮೇಲೆ ನೀವು ಸಾಫ್ಟ್ವೇರ್ನಲ್ಲಿ ಡಿಸೈನ್ ಮಾಡಿಬಿಟ್ಟು ಕಲರ್ಸು ಅದಿದು ಯಾವ್ದಾವ್ದು ಹಾಕಬೇಕು. ಅಗೇನ್ ಅಲ್ಲೂ ಅಷ್ಟೇ, ಕಲರ್ನಲ್ಲೂ ಯಾವ ಕಲರ್ ಬೇಕು ಇದೆಲ್ಲ ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಹಾಕ್ತೀರಾ ನೋಡಿ, ಚೂಸ್ ಯುವರ್ ಕಲರ್ಸ್ ಅಂತಿದೆ. ಇದಾದಮೇಲೆ ಫಾಂಟು. ಸೊ ಅಗೇನ್ ಫಾಂಟ್ ಕೂಡ ಇಂಪಾರ್ಟೆಂಟು. ನೀವು ಯಾವ ಕಂಪ್ನಿಗೆ ವರ್ಕ್ ಮಾಡ್ತಿದ್ದೀರಾ ಅದಕ್ಕೆ ಸೆಟ್ ಆಗೋ ಥರ ಫಾಂಟ್, ಪ್ರತಿಯೊಂದು ಫಾಂಟ್ಗೂ ಒಂದೊಂದು ಅದರದೇ ಆದಂಥ ಎಮೋಷನ್ ಅಥವಾ ಫೀಲಿಂಗ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ನೀವು ಚೂಸ್ ಮಾಡ್ಕೊಂಡು ಹಾಕಬೇಕು. ಇದಾದಮೇಲೆ ನೀವು ಫೀಡ್ಬ್ಯಾಕ್ ತೊಗೊಳ್ಳೋದು ಇದೆಲ್ಲ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಆರ್ಟಿಕಲ್ನಲ್ಲಿ ಬರೆದಿರೋದು ಈ ರೀತಿ. ಸೊ ಇವಾಗ ನಾನು ಕಲ್ತಿದ್ದಂದರೆ ಇದೇ ರೀತಿ. ಸೊ ಆರ್ಟಿಕಲ್ಸ್ ಒಂದಷ್ಟು ಇವಾಗ ನೋಡಿ, ಈ ಆರ್ಟಿಕಲ್ ನನಗೆ ಎಷ್ಟೊಂದು ಇನ್ಫಾರ್ಮೇಷನ್ ಸಿಕ್ತು, ಯಾವ ರೀತಿ ಕಲಿಬೇಕು ಅಂದರೆ ಯಾವ ರೀತಿ ಪ್ರಾಸೆಸ್ ಇರುತ್ತೆ ಈ ಥರದ್ದೆಲ್ಲ. ಸೊ ಇದು ನೋಡಿದ ತಕ್ಷಣ ನನಗೆ ಒಂದು ಮೇಲ್ಮೇಲೆ ಐಡಿಯಾ ಬಂತು. ಓಕೆ, ಬ್ರ್ಯಾಂಡ್ ಬಗ್ಗೆ ತಿಳ್ಕೊಬೇಕು ನಾನು, ಆಮೇಲೆ ಆ ಬ್ರ್ಯಾಂಡ್ ಏನೇನು ಹೇಳ್ತಾರೆ ಅದ್ರ ಮೇಲೆ ನಾನು ಒಂದಷ್ಟು ಐಡಿಯಾಸ್ನ ವರ್ಕ್ ಮಾಡ್ತಾ ಬರಬೇಕು. ಸೊ ಇದು ಬಿಗಿನಿಂಗ್ ಸ್ಟೇಜಸ್ ನಿಮಗೆ ಈ ಥರದ್ದಿರುತ್ತೆ. ಸೊ ಇದು ನೀವು ಇನ್ನೂ ಒಂದಷ್ಟು ಆರ್ಟಿಕಲ್ಸು ಇದೆಲ್ಲ ಓದ್ತಿರಲ್ಲ ಇದ್ರ ಬಗ್ಗೆ, ಆವಾಗ ನಿಮಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ನಿಮಗೆ ಓವರಾಲ್ ಇಷ್ಟು ಜನರಲ್ ಐಡಿಯಾಸ್ ನಿಮಗೆ ಆರ್ಟಿಕಲ್ಸಿಂದ ಸಿಗ್ತಾ ಹೋಗುತ್ತೆ. ಇವಾಗ ನೀವು ಯೂಟ್ಯೂಬ್ ಬಂದರೆ ನೀವು ಯಾವ ರೀತಿ ಸರ್ಚ್ ಮಾಡ್ತೀರಾ ಅದು ಕೂಡ ಒಂದಷ್ಟು ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ, ನಾನು ಲೋಗೋ ಮೇಕಿಂಗ್ ಪ್ರಾಸೆಸ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಲೋಗೋ ಡಿಸೈನ್ ಮಾಡೋ ಪ್ರಾಸೆಸ್ನ ಕಲಿಬೇಕು. ಹೌ ಟು ಮೇಕ್ ಲೋಗೋ ಈ ರೀತಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಾಫ್ಟ್ವೇರ್ನಲ್ಲಿ ಹೇಗೆ ಮಾಡೋದು, ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಲೋಗೋ ಇದೆ ಅದನ್ನು ನೀವು ಕ್ರಿಯೇಟ್ ಮಾಡಬೇಕು, ಈ ಥರದ್ದು ವೀಡಿಯೋಸ್ಗಳು ಬರುತ್ತೆ. ನೀವು ಮೇಕಿಂಗ್ ಪ್ರಾಸೆಸ್ನ ಸರ್ಚ್ ಮಾಡಬೇಕು. ಸೊ ಇಲ್ಲಿ ಈ ರೀತಿ ಸರ್ಚ್ ಮಾಡಿದಾಗ ನೋಡಿ, ಒಂದಷ್ಟು ಅಗೇನ್ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಇದ್ದಾರೆ ಆ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡೋದು. ಇಲ್ಲಿದೆ ನೋಡಿ, ಶಾಂತನು ಕುಮಾರ್ ಅಂತ, ಇವ್ರದ್ದು ವಿಡಿಯೋ ಬಂದುಬಿಟ್ಟು ನಾನು ಸ್ವಲ್ಪ ರೀಸೆಂಟಾಗೆ ಬಂದಿದ್ದು ನಾನು. ಸೊ ಇವನು ಕೂಡ ಚೆನ್ನಾಗೇ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಗೇನ್ ಇದರದ್ದು ನನಗೆ ಯಾವ್ದಾವ್ದು ಲಿಂಕ್ಸ್ ನಾನು ಯೂಸ್ ಮಾಡಿದ್ದೀನಿ ಇದೆಲ್ಲ ನಾನು ಶೇರ್ ಮಾಡ್ತೀನಿ. ಸೊ ಇವ್ರದ್ದೆಲ್ಲ ವೀಡಿಯೋಸ್ ನೀವು ನೋಡಿದ್ರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿರುತ್ತೆ. ಸೊ ಇವರು ಸ್ಟಾರ್ಟಿಂಗ್ ಒಂದು ಬ್ರೀಫಿಂದ ಹಿಡಿದು
ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾರೆ. ಈ ಥರದವ್ರದ್ದು ವೀಡಿಯೋಸ್ನ ನೀವು ಆದಷ್ಟು ನೋಡಬೇಕು. ಸೊ ಅಗೇನ್ ಶಾಂತನು ಕುಮಾರ್ ಇವರು, ಆಮೇಲೆ ಇವನು ಅನಿಕ್ ಜೈನ್ ಅಂತಿದ್ದಾನೆ. ಸೊ ಇವನು ಕೂಡ ಒಬ್ಬ ಪ್ರೊಫೆಷ್ನಲ್ ಫ್ರೀಲಾನ್ಸರ್. ಇವನು ಮೇಯ್ನಾಗಿ ಡಿಸೈನ್ ವರ್ಕ್ಸೇ ಮಾಡೋದು. ಸೊ ಅಗೇನ್ ಇವರಿಬ್ಬರೆಲ್ಲ ನನಗೆ ರೀಸೆಂಟಾಗಿ ಸಿಕ್ಕಿರೋದು. ನಾನು ಕಲಿಯೋ ಟೈಮಲ್ಲಿ ಬೇರೆ ಒಂದಷ್ಟು ಕ್ರಿಯೇಟರ್ಸ್ ಇದ್ರು. ಒಬ್ರು ಬಂದು ಸಟೋರಿ ಗ್ರಾಫಿಕ್ಸ್ ಅಂತ. ಸೊ ಇವ್ರು ಕೂಡ ಅಷ್ಟೇ ಲೋಗೋ ಡಿಸೈನ್ಗೆ ತುಂಬ ಒಳ್ಳೊಳ್ಳೆ ಟಿಪ್ಸು ಇದೆಲ್ಲ ಕೊಡ್ತಾರೆ. ಆ್ಯಂಡ್ ಇವ್ರ ಚಾನಲಲ್ಲಿ ಪ್ರತಿ ಒಂದು ವೀಡಿಯೋಸ್ ಕೂಡ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸು. ಸೊ ಇವ್ರು ಹೈಲಿ ಸಜೆಸ್ಟ್ ಮಾಡ್ತೀನಿ ನಾನು ಸಟೋರಿ ಗ್ರಾಫಿಕ್ಸು. ಆ್ಯಂಡ್ ವಿಲ್ ಪ್ಯಾಟರ್ಸನ್ ಇವನು ಕೂಡ ಅಷ್ಟೇ ತುಂಬ ಒಳ್ಳೆ ಲೋಗೋ ಮೇಕರ್. ಇವೊಂದು ಕೋರ್ಸ್ ಎಲ್ಲಾನು ಇದೆ, ನೋಡ್ಬೋದು ನೀವು. ಇವ್ರದ್ದೆಲ್ಲ ವೀಡಿಯೋಸ್ ನೋಡಿದ್ದೀನಿ ನಾನು, ಅದಕ್ಕೋಸ್ಕರ. ಇವಾಗ ನೀವು ಅನ್ಕೋಬೋದು ಏನು ನೋಡೋರ್ದೆಲ್ಲ ಹೇಳ್ತಿದ್ದಾನೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂತ. ಬಟ್ ಆ್ಯಕ್ಚುಲ್ ಆಗಿರೋದೇ ಈ ರೀತಿ. ನೀವು ಎಷ್ಟು ಬೇರೆ ಬೇರೆ ಅವ್ರದ್ದು ಬೇರೆ ಬೇರೆ ಕ್ರಿಯೇಟರ್ಸ್ ವೀಡಿಯೋ ನೋಡ್ತೀರಾ, ಒಬ್ಬೊಬ್ರದ್ದು ಒಂದೊಂದು ರೀತಿ ಲರ್ನಿಂಗ್ ಇರುತ್ತೆ. ಸೊ ಅವ್ರದ್ದೆಲ್ಲ ನಾಲೆಜ್ ನೀವು ತೊಗೊಂಡು ನಿಮ್ಮದೇ ಒಂದು ಪ್ರಾಸೆಸ್ ಆಚೆ ಬರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಬೇರೆ ಬೇರೆ ಕ್ರಿಯೇಟರ್ಸಿಂದ ನೋಡೋಕ್ಕಾಗುತ್ತೆ ಅದೆಲ್ಲ ನೋಡ್ಬೋದು. ಹಾಗೆ ನಾನು GFX ಮೆಂಟರ್ ಅವ್ರು ನೋಡಿಲ್ಲ, ಬೇಕಂದರೆ ಅವ್ರದ್ದು ನೋಡ್ಬೋದು ನೀವು. ಇದೆಲ್ಲ ಬಿಟ್ಟು ಇನ್ನೊಬ್ರು ಇದ್ರು, ಅವರು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಅವರು ಲೋಗೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಬಂದ್ಬಿಟ್ಟು ವಾಯ್ಸ್ ಜನ್ರೇಟ್ ಮಾಡಿರೋ AI ಜನರೇಟೆಡ್ ವಾಯ್ಸ್ ಆ ಥರದ್ದು, ಲೈಕ್ ರೋಬೋಟಿಕ್ ವಾಯ್ಸ್ ಇರುತ್ತಲ್ಲ ಆ ಥರದ್ದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಬಟ್ ತುಂಬ ಚೆನ್ನಾಗಿದೆ, ಅವ್ರ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರದ್ದು ವೀಡಿಯೋ ಕೂಡ ನೀವು ನೋಡ್ಬೋದು. ಸೊ ಹಾಗೆ ನಾನು ಇದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದೆಲ್ಲ ವೀಡಿಯೋಸ್ ನೀವು ಕೂತ್ಕೊಂಡು ನೋಡಿ ಒಂದಷ್ಟು ಕ್ರಿಯೇಟರ್ಸ್ದು. ನಿಮಗೆ ಅದರಲ್ಲಿ ಯಾವುದಾದ್ರು ಇಷ್ಟ ಆದರೆ ಅವ್ರನ್ನ ಫಾಲೋ ಮಾಡಿ. ನಾನು ಈ ರಿಸರ್ಚ್ ಎಲ್ಲ ಮಾಡಿ ಒಂದಷ್ಟು ವೀಡಿಯೋಸ್ ಎಲ್ಲ ನೋಡಿ ಅದರಲ್ಲಿ ಇವಾಗ ನನಗೆ ಯಾರಾದರೂ ಒಂದು ಲೋಗೋ ಮಾಡಿಕೊಡ್ಬೇಕಂತ ಹೇಳಿದಾಗ ನಾನು ಫಾಲೋ ಮಾಡೋ ಪ್ರಾಸೆಸ್ ಅಥವಾ ಪ್ರೊಸೀಜರ್ಗಳನ್ನ ನಾನು ನಿಮಗೆ ಹೇಳ್ತೀನಿ. ಅಂದರೆ ನಾನು ತಿಳ್ಕೊಂಡಿರೋದು ಇವಾಗವರೆಗೂ ಯಾವ್ಯಾವ ರೀತಿ ನಾವು ಪ್ರಾಸೆಸ್ ಮಾಡಬೇಕು ಆ್ಯಂಡ್ ಏನೇನು ಕೇಳಬೇಕು ಆ್ಯಂಡ್ ಅದಾದಮೇಲೆ ಲೋಗೋನ ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಮೊದಲಿಗೆ ಈ ಥರದೊಂದು ಕ್ರಿಯೇಟಿವ್ ಬ್ರೀಫ್ನ ನಾವು ಅವ್ರಿಗೆ ಕೊಡಬೇಕು. ಇದೇನಂತ ಹೇಳಿದ್ರೆ, ಒಬ್ಬ ಕ್ಲೈಂಟ್ ಬಂದುಬಿಟ್ಟು ನನಗೆ ಲೋಗೋ ಮಾಡಿಕೊಡು ಅಂದಿದ ತಕ್ಷಣ ಸುಮ್ಮನೆ ನಾವು ಲೋಗೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ನಮಗೆ ಲೋಗೋ ಮಾಡೋಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ಅವ್ರ ಕಡೆಯಿಂದ. ಆ್ಯಂಡ್ ಈ ಇನ್ಫಾರ್ಮೇಷನ್ ಯಾವ ರೀತಿ ಇರಬೇಕಂತ ಹೇಳಿದ್ರೆ, ನನಗೆ ಮತ್ತು ಕ್ಲೈಂಟ್ಗೆ ಮಧ್ಯೆ ಕ್ಲಾಶ್ ಆಗಬಾರ್ದು. ಅವ್ರಿಗೇನು ಬೇಕು ಕರೆಕ್ಟಾಗಿ ಕ್ಲಿಯರ್ ಪಿಕ್ಚರ್ ಇರಬೇಕು. ಸೊ ಆವಾಗ ನಾವು ಲೋಗೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸುಮ್ಮನೆ ನಾನು ಇವಾಗ ಅವರು ಒಂದು ಕಂಪ್ನಿ ಹೆಸರು ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾನು ಲೋಗೋ ಮಾಡ್ತಾ ಹೋಗ್ಬೇಕಂತ ಹೇಳಿದ್ರೆ ಅದಾಗಲ್ಲ. ಅವ್ರ ಕಂಪ್ನಿಗೆ ತಕ್ಕನಂಗೆ ಇರಬೇಕು ನಾವು ಮಾಡೋ ಲೋಗೋ, ಆಮೇಲೆ ಕರೆಕ್ಟಾಗಿರಬೇಕು. ಸೊ ಅದಕ್ಕೆ ಈ ಕ್ಲೈಂಟ್ ಬ್ರೀಫ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಅಗೇನ್ ಈ ಬ್ರೀಫ್ ಇರ್ಬೋದು, ಇನ್ಫಾರ್ಮೇಷನ್ಸ್ ಎಲ್ಲ ನೆಕ್ಸ್ಟ್ ಏನು ಶೇರ್ ಮಾಡ್ತೀನಿ ಇದೆಲ್ಲ ನಾನು ಒಂದಷ್ಟು ರಿಸರ್ಚ್ ಮಾಡಿದ್ಮೇಲೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಸಿಕ್ಕಿ ಅದೆಲ್ಲ ಮಿಕ್ಸ್ ಮಾಡಿ ನಾನು ಯೂಸ್ ಮಾಡುವಂಥ ಪ್ರಾಸೆಸ್ ಇದು. ಸೊ ಫಸ್ಟು ಕ್ರಿಯೇಟಿವ್ ಬ್ರೀಫ್ನಲ್ಲಿ ನಾವೇನು ಕೇಳ್ತೀವಿ ಅಂತ ಹೇಳಿದ್ರೆ, ನೀವು ಯಾರು ಅಂದರೆ ವಾಟ್ ಈಸ್ ಯುವರ್ ಬಿಸ್ನೆಸ್. ಇವಾಗ ನೀವು ಯಾವ ಥರ ಬಿಸ್ನೆಸ್ ಮಾಡ್ತೀರಾ, ಆಮೇಲೆ ನಿಮ್ಮದು ಕಂಪ್ನಿನಲ್ಲಿ ಏನಾದರೂ ಟ್ಯಾಗ್ ಲೈನ್ ಹಾಕಬೇಕಾ, ಲೋಗೋನಲ್ಲಿ ಬರಬೇಕಾ, ಈ ಥರದ್ದು ಒಂದಷ್ಟು ಇನ್ಫಾರ್ಮೇಷನ್ಸ್ನ ಕೇಳ್ತೀವಿ. ಇದಾದಮೇಲೆ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು, ಇದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ, ಒಬ್ಬ ಕಂಪ್ನಿ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನ ಮೈಂಡಲ್ಲಿ ಅವ್ನ ಪ್ರಾಡಕ್ಟ್ ಬಂದುಬಿಟ್ಟು ಈ ಆಡಿಯನ್ಸ್ಗೆ ರೀಚ್ ಆಗಬೇಕು ಅನ್ನೋದಿರುತ್ತೆ. ಆ ಟಾರ್ಗೆಟ್ ಆಡಿಯನ್ಸ್ ಬಂದು ನಮಗೆ ಲೋಗೋ ಮೇಕಿಂಗ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಒಂದು ಎಕ್ಸಾಂಪಲ್ ಅಂದರೆ, ಇವಾಗ ಮೊಬೈಲ್ ಇಂಡಸ್ಟ್ರಿ ಲೋಗೋ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಹಳೆ ಕಾಲದವ್ರಿಗೇನೆ ನಮ್ಮ ಲೋಗೋ ಬೇರೆ ಥರ ಮಾಡ್ತೀವಿ. ಯಂಗ್ಸ್ಟರ್ಸ್ ಇದ್ರೇ ಅವ್ರಿಗೆ ಬೇರೆ ಥರ ನಾವು ಲೋಗೋ ಮಾಡಬೇಕಾಗುತ್ತೆ. ಹಳೆ ಕಾಲದವ್ರಿಗೇ ಬೇರೆ ಥರ, ಯಂಗ್ಸ್ಟರ್ಸ್ಗೆ ಬೇರೆ ಥರ. ಸೊ ಹಾಗಾಗಿ ಟಾರ್ಗೆಟ್ ಆಡಿಯನ್ಸ್ ಇದೆಲ್ಲ ಬಂದು ತುಂಬ ಇಂಪಾರ್ಟೆಂಟು. ಬರೀ ವುಮೆನ್ ಅಥವಾ ಫೀಮೇಲ್ ಅವ್ರಿಗೆ ಟಾರ್ಗೆಟ್ ಮಾಡಬೇಕಾ ನಾವು ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಫಾಂಟ್ಸ್ ಯೂಸ್ ಮಾಡಬೇಕಾಗುತ್ತೆ, ಕಲರ್ಸ್ ಬೇರೆ ಯೂಸ್ ಮಾಡಬೇಕಾಗುತ್ತೆ. ಈ ಥರ ಎಷ್ಟೊಂದು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಇದಾದಮೇಲೆ ಕಾಂಪಿಟೇಟರ್ಸ್ ಯಾರು ಅಂತ ಕೇಳಬೇಕು. ಕಾಂಪಿಟೇಟರ್ಸ್ ಅಂತ ಹೇಳಿದ್ರೆ, ಇವಾಗ ಅವರು ಇರೋ ಇಂಡಸ್ಟ್ರಿನಲ್ಲಿ ಬೇರೆ ಯಾರಾದರೂ ಕಾಂಪಿಟೇಷನ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಕ್ಲೋತಿಂಗ್ ಬ್ರ್ಯಾಂಡ್ಸಲ್ಲಿ ತೊಗೊಂಡ್ರೆ ಅಡಿಡಾಸು ಈ ಥರದ್ದೆಲ್ಲ ಇದೆ ಅಲ್ವಾ, ಪೀಟರ್ ಇಂಗ್ಲೆಂಡು ಈ ಥರದ್ದೆಲ್ಲ ಎಷ್ಟೊಂದು. ಸೊ ಇವಾಗ ನೀವು ಇನ್ನೊಬ್ಬರು ಹೊಸ ಕ್ಲೋದಿಂಗ್ ಬ್ರ್ಯಾಂಡ್ ಅವ್ರು ಬರ್ತಾರಂದರೆ ನಿಮ್ಮ ಕಾಂಪಿಟೇಟರ್ಸ್ ಯಾರು ಅಂತ ಕೇಳಬೇಕು. ಇದು ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ನಮಗೆ ರೆಫರೆನ್ಸಸ್ ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನರಿಗೆ ಏನಿರುತ್ತೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ರೀತಿ ಬಿಸ್ನೆಸ್ ಮಾಡಬೇಕು ಅನ್ನೋದು ಮೈಂಡಲ್ಲಿರುತ್ತೆ. ಸೊ ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಅವ್ರಿಗೆ ಈ ಥರದ ಸಿಮಿಲರ್ ಟೈಪ್ ಲೋಗೋಸ್ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ. ಅಂದರೆ ಆಬ್ವಿಯಸ್ಲಿ ಇವಾಗ ಒಬ್ಬ ಕಾಂಪಿಟೇಟರ್ ಈ ರೀತಿ ಇದಾನಂದರೆ ಅವನಲ್ಲಿ ಲೋಗೋ ಇಷ್ಟಪಟ್ಟಿರ್ತಾರೆ, ವೆಬ್ಸೈಟ್ ಇಷ್ಟಪಟ್ಟಿರ್ತಾರೆ, ಈ ಥರ ಎಷ್ಟೊಂದು ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಹಾಗಾಗಿ ಈ ಕಾಂಪಿಟೇಟರ್ಸ್ ಬಂದು ತುಂಬ ಇಂಪಾರ್ಟೆಂಟ್. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅವರಿಗೆ ಏನೇನು ಇಷ್ಟ ಆಗ್ಬೋದು ನಿಮ್ಮ ಕ್ಲೈಂಟ್ಗೆ ಅನ್ನೋದು ನಿಮ್ಗೆ ಇದರಲ್ಲಿ ಎಷ್ಟೊಂದು ಗೊತ್ತಾಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂಸ್ ಟು ಕನ್ವೆ.
ಸೊ ಯಾವ್ಯಾವ ರೀತಿ ವ್ಯಾಲ್ಯೂಸ್ ಅಂದರೆ ನಿಮ್ಮ ಕಂಪ್ನಿ ಹೆಸರು ಕೇಳಿದ ತಕ್ಷಣ ಅಥವಾ ನಿಮ್ಮ ಲೋಗೋ ನೋಡಿದ ತಕ್ಷಣ ಒಬ್ಬ ಆಡಿಯನ್ಸ್ಗೆ ಏನು ಫೀಲ್ ಬರಬೇಕು ಅದನ್ನು ಅವ್ರಿಗೆ ಕೇಳಬೇಕು. ಇವಾಗ ಒಂದಷ್ಟು ಕಂಪ್ನಿಗೆ ನೋಡಿದ ಇಲ್ಲ ನಾವು ಟ್ರಸ್ಟೇಬಲ್ ಕಂಪ್ನಿ ಅನ್ನೋದು ತೋರಿಸ್ಕೋಬೇಕು, ಇದೆಲ್ಲ ನಮಗೆ ಆ ಫೀಲಿಂಗ್ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಈ ಥರದ ಒಂದಷ್ಟು ವಿಷಯಗಳನ್ನ ನೀವು ಕೇಳಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ನಿಮ್ಮ ಲೋಗೋನ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಈಗ ನೀವು ಮರ್ಚಂಡೈಸಿಂಗ್ ಎಲ್ಲ ಮಾಡ್ತಾರೋ ಒಂದಷ್ಟು ಕಂಪ್ನಿಗಳು, ಸೊ ಮರ್ಚಂಡೈಸಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮೈಂಡಲ್ಲಿ ಇರಬೇಕು. ಅಂದರೆ ತುಂಬಾ ಕಮ್ಮಿ ಜಾಗದಲ್ಲಿ ಕೂಡ ನಿಮ್ಮ ಲೋಗೋ ಕಾಣಿಸ್ಬೇಕು. ಸೊ ಆ ಥರ ಕೂಡ ಡಿಸೈನ್ ಮಾಡಬೇಕು. ಇವಾಗ ವರ್ಡ್ ಮಾರ್ಕ್ ಅಲ್ಲ ಅಂತ ಹೇಳ್ತೀವಿ, ಈ ಸ್ಟಾರ್ಬಕ್ಸು ಇದೆಲ್ಲ ಇದೆ ನೋಡಿ, ಮ್ಯಾಸ್ಕಾಟ್ ಅವ್ರದ್ದೆಲ್ಲ. ಸೊ ದೊಡ್ಡ ಲೋಗೋಸು, ತುಂಬಾ ಡಿಸೈನ್ಸ್ ಇರೋ ಲೋಗೋಸ್ ಎಲ್ಲ ನೀವು ಪ್ರಿಂಟ್ ಮಾಡಿಸೋವಾಗ ಅಷ್ಟು ಚೆನ್ನಾಗಿ ಬರಲ್ಲ ಔಟ್ಪುಟ್. ಸೊ ಹಾಗಾಗಿ ನೀವು ಬರೀ ವೆಬ್ಸೈಟು ಅಥವಾ ಡಿಜಿಟಲ್ ಮೀಡಿಯಾನಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಅವಾಗ ನಿಮಗೆ ಸ್ವಲ್ಪ ಫ್ರೀಡಮ್ ಜಾಸ್ತಿ ಇರುತ್ತೆ. ನೀವು ಪ್ರಿಂಟಿಂಗಲ್ಲಿ ಮಾಡ್ತೀರಾ ಅಂತ ಹೇಳಿದಾಗ ನಿಮಗೆ ಫ್ರೀಡಮ್ ಸ್ವಲ್ಪ ಕಮ್ಮಿ ಇರುತ್ತೆ ತುಂಬ ಡಿಸೈನ್ ಮಾಡೋದು. ಸೊ ಹಾಗಾಗಿ ಯೋಚನೆ ಮಾಡಿಕೊಂಡು ನೀವು ಲೋಗೋಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ, ಯಾವ ರೀತಿ ಅಪ್ಲಿಕೇಶನ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಲೋಗೋ ಸ್ಟೈಲ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಯಾವ್ಯಾವ ರೀತಿ ಲೋಗೋಸ್ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಬೇರೆ ಲೋಗೋಸ್ ಇದೆ, ಅದು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ವರ್ಡ್ ಮಾರ್ಕ್ ಅಂತ ಹೇಳ್ತಾರೆ, ಆಮೇಲೆ ಲೋಗೋ ಅಥವಾ ಐಕಾನ್ ಅಂತ ಹೇಳ್ತಾರೆ, ಆಮೇಲೆ ಲೆಟರ್ ಫುಲ್ ಹ್ಯಾಂಡ್ ರೈಟಿಂಗಲ್ಲಿ ಬರ್ತಿರ್ತಾರಲ್ಲ ಈ ಥರದ್ದು. ಸೊ ಆ ಥರದ್ದು ಎಷ್ಟೊಂದು ಬೇರೆ ಟೈಪ್ಸ್ ಆಫ್ ಲೋಗೋ ಇರುತ್ತೆ. ಅದರಲ್ಲಿ ಅವ್ರಿಗೆ ಯಾವ ಥರದ್ದು ಇಷ್ಟ ಇಲ್ಲ, ಅವ್ರಿಗೇನೋ ಐಡಿಯಾಸ್ ಇಲ್ಲ ಅಂದರೆ ನೀವೇ ಸಜೆಸ್ಟ್ ಮಾಡ್ಬೋದು, ನಿಮ್ಮ ಕಂಪ್ನಿಗೆ ಇದು ಸೆಟ್ ಆಗುತ್ತೆ ನೋಡಿ ಅಂತೆಲ್ಲ ಹೇಳ್ಬಿಟ್ಟು. ನೆಕ್ಸ್ಟ್ ಕನ್ಸ್ಟ್ರೆಂಟ್ಸ್ ಅಂತಿದೆ. ಕನ್ಸ್ಟ್ರೆಂಟ್ ಅಂದರೆ ಇವಾಗ ಅವ್ರು ಏನಾದರೂ ಸ್ಪೆಸಿಫಿಕ್ ಆಗಿದ್ದಾರಾ, ಇದೇ ಕಲರ್ಸ್ ಯೂಸ್ ಮಾಡಿ ಇಲ್ಲ ಇದೇ ಸ್ಟೈಲಲ್ಲಿ ಬರಬೇಕು. ಸೊ ಅವ್ರ ಕಡೆಯಿಂದ ರೆಕಮೆಂಡೇಶನ್ಸ್ ಯಾವ್ಯಾವುದು ಇದೆ, ನಮಗೆ ಈ ಥರ ಲೋಗೋಸ್ ಬೇಕು ಅನ್ನೋದು. ಒಂದಷ್ಟು ಜನ ಇರ್ತಾರೆ, ನಮ್ಮದು ಬ್ರ್ಯಾಂಡ್ ಆಲ್ರೆಡಿ ಸೆಟ್ ಆಗಿದೆ, ನಮ್ಗೆ ಇದೇ ಕಲರ್ಸ್ ಯೂಸ್ ಮಾಡೋದು, ಇದರಲ್ಲಿ ನೀವು ಲೋಗೋ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದಷ್ಟು ಅವ್ರ ಕಡೆಯಿಂದ ನೀವು ಕೇಳ್ಬೋದು. ನಿಮ್ಗೆ ಏನಾದರೂ ಐಡಿಯಾಸ್ ಇದೆ ಸರ್, ನಿಮ್ಗೆ ಯಾವ ಥರ ಬೇಕು ಲೋಗೋ ಅಂತ ಹೇಳ್ಬಿಟ್ಟು ರೆಫರೆನ್ಸಸ್ನ ಅವ್ರ ಹತ್ರ ಕೇಳ್ಬೇಕು. ಇದಾದಮೇಲೆ ರೆಸ್ಟ್ರಿಕ್ಷನ್ಸ್. ಹಾಗೇನು ಇದನ್ನು ಅಷ್ಟೇ, ಯಾವ್ದಾದ್ರು ಕಲರ್ ಯೂಸ್ ಮಾಡಬಾರ್ದಾ, ಯಾವ್ದಾದ್ರು ಫಾಂಟ್ಸ್ ಯೂಸ್ ಮಾಡಬಾರ್ದಾ. ನಮ್ಮ ಇಂಡಿಯಾದಲ್ಲಿ ಮೇಯ್ನಾಗಿ ಏನಂದರೆ ಸ್ವಲ್ಪ ಜ್ಯೋತಿಷ್ಯ ಆಸ್ಟ್ರಾಲಜಿ ಇದೆಲ್ಲ ನೋಡ್ತಾರಲ್ಲ, ಅವ್ರು ಹೇಳ್ತಾರೆ ಸರ್ ಈ ಕಲರ್ ಯೂಸ್ ಮಾಡಬೇಡಿ, ನಮ್ಗೆ ಆಗಿ ಬರಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಅಡಿಷ್ನಲ್ ಇನ್ಫಾರ್ಮೇಷನ್. ಸೊ ಇದೆಲ್ಲ ಬಿಟ್ಟು ಅವ್ರ ಹತ್ರ ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅದನ್ನು ಕೇಳ್ಬೋದು ನಾವು. ಸರ್ ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಲೋಗೋನಲ್ಲಿ ಇದು ಬರಬೇಕು ಅದು ಬರಬೇಕು ಈ ಥರದ್ದೆಲ್ಲ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಅದು ಕೂಡ ಕೇಳ್ಬೋದು. ಸೊ ಇದಿಷ್ಟು ಇನ್ಫಾರ್ಮೇಷನು ನಾವು ಒಂದು ಲೋಗೋ ಮಾಡುವಾಗ ತುಂಬ ಇಂಪಾರ್ಟೆಂಟು. ಸೊ ಇದಿಷ್ಟನ್ನು ನಾವು ತಿಳ್ಕೊಬೇಕು ಅವ್ರ ಹತ್ರ. ಇದೆಲ್ಲ ತಿಳ್ಕೊಂಡಾದಾಗ ನಮಗೆ ಮೇಜರ್ ಡೌಟ್ಸು ಕ್ಲಾರಿಫೈ ಆಗುತ್ತೆ ನಿಮಗೆ ಒಂದು ಲೋಗೋ ಮಾಡಬೇಕಂತ ಹೇಳಿದಾಗ. ಸೊ ಇದೆಲ್ಲ ನಾವು ಕಳಿಸಿದ ಮೇಲೆ ಇದ್ದದ್ದು ರಿಪ್ಲೈ ಬರಬೇಕು ಅವ್ರ ಕಡೆಯಿಂದ. ನನಗೆ ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಗೈಡ್ ಮಾಡ್ಬೋದು. ಇದಂದರೆ ಯಾಕೆ ಸರ್ ಇದು ನೀವು ಅವ್ರ ಕ್ವಶನ್ ಕೇಳಿಬಿಟ್ಟು ಅರ್ಥ ಮಾಡಿಸ್ಬೋದು ಅವ್ರಿಗೆ. ಈ ರೀತಿ ಇದೆ, ಇದರಲ್ಲಿ ನಿಮ್ಗೆ ಯಾವ ಥರ ಬೇಕು ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ಬಿಟ್ಟು ಅವ್ರಿಗೆ ಹೇಳ್ಬೋದು. ಇದಿಷ್ಟು ನೀವು ಕ್ಲೈಂಟ್ ಬ್ರೀಫ್ನ ಕಳಿಸ್ತೀರಾ. ಸೊ ಇದರಲ್ಲಿ ಲೋಗೋ ಟೈಪ್ಸ್ ಬಗ್ಗೆ ನಾನು ಹೇಳಿದ್ನಲ್ಲ, ಲೋಗೋ ಟೈಪ್ಸ್ ಅಂದರೆ ನೋಡಿ ಈ ರೀತಿ. ಸೊ ಇದು ಕೂಡ ನೀವು ಅಂದರೆ ನಾನು ಲೋಗೋ ಮಾಡಿದಾಗ ಇದನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಯಾಕಂದರೆ ಒಂದಷ್ಟು ಜನರು ಗೊತ್ತಾಗಲ್ಲ ಲೋಗೋ ಟೈಪ್ಸ್ ಅಂದರೆ ಏನು, ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇದನ್ನು ನೀವು ಕಳಿಸ್ಬೋದು ಈ ಥರದ್ದು. ಸೊ ಅಗೇನ್ ಇದೆಲ್ಲ ನನಗೆ ಯಾವುದೋ ಒಂದು ಆರ್ಟಿಕಲ್ ಸಿಕ್ಕಿದ್ದು ನನಗೆ. ಸೊ ಇಲ್ಲಿ ನೋಡಿ ಮೇಯ್ನಾಗೆ 7 ಲೋಗೋ ಟೈಪ್ಸ್ ಇದೆ. ಅಗೇನ್ ಬೇರೆನೂ ಇರ್ಬೋದು, ಬಟ್ ಮೇಜರಾಗಿ ಇಷ್ಟಿದೆ. ಅಬ್ಸ್ಟ್ರಾಕ್ಟ್ ಮಾರ್ಕ್ ಅಂತ. ಅಬ್ಸ್ಟ್ರಾಕ್ಟ್ ಮಾರ್ಕ್ ಅಂದರೆ ಇವಾಗ ಪೆಪ್ಸಿ ಈ ಥರದ್ದೆಲ್ಲ ಇರುತ್ತಲ್ವ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಐಕಾನ್ ಇರುತ್ತೆ, ಅದ್ರ ಕೆಳಗಡೆ ಆ ಬ್ರ್ಯಾಂಡ್ ಹೆಸರು ಬರೀತಾರೆ ಈ ಥರದ್ದು. ನೆಕ್ಸ್ಟು ಮ್ಯಾಸ್ಕಾಟ್ ಅಂದಿದೆ. ಮ್ಯಾಸ್ಕಾಟ್ ಅಂದರೆ ಈ ಥರ ಒಂದು ಕಾರ್ಟೂನ್ ಇರುತ್ತೆ. ಸೊ ಈ ಥರ ಒಬ್ಬ ಪರ್ಸನ್ ಇರ್ತಾರಲ್ವ, ಈ ಥರದ್ದಕ್ಕೆ ಮ್ಯಾಸ್ಕಾಟ್ ಅಂತ ಹೇಳೋದು. ಸೊ ಇದು ನೀವು KFC ನೋಡ್ಬೋದು, ಸ್ಟಾರ್ಬಕ್ಸಲ್ಲೂ ಇದೆ ಮ್ಯಾಸ್ಕಾಟು. ಇದೇನಂತ ಹೇಳಿದ್ರೆ ನೀವು ಇವಾಗ ಈ ಪರ್ಸನ್ ಅಥವಾ ಈ ಕಾರ್ಟೂನ್ನ ನೀವು ಎಲ್ಲೇ ನೋಡಿದಾಗ ನಿಮಗೆ ಟಕ್ ಅಂತ ಮೈಂಡಿಗೆ ಹೊಳಿಯುತ್ತೆ, ಇದು KFC ಅವ್ರದ್ದು ಅಂತ ಹೇಳ್ಬಿಟ್ಟು. ಅದು ಇಂಪಾರ್ಟೆನ್ಸ್ ಈ ಥರ ಲೋಗೋಸ್ನಲ್ಲಿ. ಸೊ ಜನರಲ್ ಆಗಿ ಈ ಥರದ್ದು ಲೋಗೋಸ್ ಬಂದ್ಬಿಟ್ಟು, ಫುಡ್ ಎಕ್ಸಾಂಪಲ್ ತೊಗೊಂಡ್ರೆ ತುಂಬ ವರ್ಷದಿಂದ ಒಂದು ಥರದ್ದು ಫುಡ್ಡು ಮಾಡ್ಕೊಂಡು ಬಂದಿರ್ತಾರೆ. ಅವರು ಹೆಸರು ಕೇಳಿದ ತಕ್ಷಣ ಅಥವಾ ಅವ್ರ ಮಕ್ಕ ನೋಡಿದ ತಕ್ಷಣ ಆ ಫುಡ್ ಜ್ಞಾಪಕ ಬರುತ್ತೆ ಅಂದ್ಕೊಳ್ಳಿ. ಆ ಥರದ ಕೇಸ್ನಲ್ಲಿ ನೀವು ಈ ಥರ ಮ್ಯಾಸ್ಕಾಟ್ ಲೋಗೋಸ್ನ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಕಾಂಬಿನೇಷನ್ ಮಾರ್ಕ್ ಅಂದಿದೆ. ಕಾಂಬಿನೇಷನ್ ಮಾರ್ಕ್ ಅಂತ ಹೇಳಿದ್ರೆ ಈ ಅಬ್ಸ್ಟ್ರಾಕ್ಟ್ ಮಾರ್ಕ್ ಇದೆನಲ್ವಾ, ಈ ಥರದ ಒಂದು ಐಕಾನು ಮತ್ತು ಟೆಕ್ಸ್ಟು ಎರಡೂ ಸೇರಿ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ಬಂದು ಬರ್ಗರ್ ಕಿಂಗ್ ಕೊಟ್ಟಿದ್ದಾರೆ ನೋಡಿ. ಸೊ ಇದರಲ್ಲಿ ನಿಮ್ಗೆ ಐಕಾನ್ಸು ಇದೆ, ಆಮೇಲೆ ಬರ್ಗರ್ ಕಿಂಗ್ ಅಂದರೆ ಗ್ರಾಫಿಕ್ ಎಲಿಮೆಂಟ್ ಇದೆ, ಜೊತೆಗೆ ಟೆಕ್ಸ್ಟು ಎರಡೂ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಎಂಬ್ಲಮ್ ಲೋಗೋ. ಇದೆಲ್ಲ ಬಂದುಬಿಟ್ಟು ನೀವು ತುಂಬ ಸ್ಕೂಲ್ಸಲ್ಲಿ ನೋಡ್ತೀರಾ. ಸ್ಕೂಲ್ಸು ಇಲ್ಲಾಂದರೆ ಪೊಲೀಸು
ಈ ಥರದ್ದು ಇನ್ಸ್ಟಿಟ್ಯೂಟ್ಸ್ ಜನರಲ್ ಆಗಿ ಈ ಥರದ್ರಲ್ಲಿ ನೀವು ನೋಡ್ತೀರಾ. ಸೊ ಅಲ್ಲಿ ನಿಮಗೆ ಎಂಬ್ಲಮ್ ಲೋಗೋಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲೆಟರ್ ಮಾರ್ಕ್ ಅಂತ ಹೇಳಿದ್ರೆ ಬರೀ ಟೆಕ್ಸ್ಟ್ ಮಾತ್ರ ಇರುತ್ತೆ. ಸೊ ಒಂದು ಸಿಂಪಲ್ ಬಂದರೆ ಇದು ನಾಸಾ, ಅಗೇನ್ ಇಲ್ಲೆಲ್ಲ ಇದೆ ನೋಡಿ IBM, HBO ಈ ಥರದ್ದೆಲ್ಲ. ಪಿಕ್ಟೋರಿಯಲ್ ಮಾರ್ಕ್ ಅಂತಿದೆ. ಪಿಕ್ಟೋರಿಯಲ್ ಅಂದರೆ ಗ್ರಾಫಿಕ್. ಸೊ ಆ್ಯಪಲ್ಲು, ಆಮೇಲೆ ಅಡಿಡಾಸ್, ನೈಕು ಈ ಥರದ್ದೆಲ್ಲ. ಅಡಿಡಾಸ್ ಅಗೇನ್ ಅದು ಅಬ್ಸ್ಟ್ರಾಕ್ಟ್ ಮಾರ್ಕಾಗಿ ಬರುತ್ತೆ. ಸೊ ಈ ಪಿಕ್ಟೋರಿಯಲ್ಲು ಅಬ್ಸ್ಟ್ರಾಕ್ಟ್ ಎರಡು ಸಿಮಿಲರ್, ಬರೀ ಐಕಾನ್ಸ್ ಇರುತ್ತೆ ಆ ಥರದ್ದು. ನೆಕ್ಸ್ಟ್ ವರ್ಡ್ ಮಾರ್ಕ್ ಅಂತಿದೆ. ವರ್ಡ್ ಮಾರ್ಕ್ ಅಂದರೆ ಅಗೇನ್ ಸೇಮ್ ಇದೆ ಲೆಟರ್ ಮಾರ್ಕ್ ಥರ. ಲೆಟರ್ ಮಾರ್ಕ್ನಲ್ಲಿ ಏನಂತ ಹೇಳಿದ್ರೆ ಲೆಟರ್ಸ್ನಲ್ಲೇ ಸ್ವಲ್ಪ ವೇರಿಯೇಷನ್ಸ್ ಏನಾದ್ರು ಮಾಡಿಬಿಟ್ಟು ನಿಮಗೆ ಲೋಗೋ ಥರ ಬರುತ್ತೆ. ವರ್ಡ್ ಮಾರ್ಕ್ ಅಂತ ಹೇಳಿದ್ರೆ ಅದೊಂದು ಸಿಂಪಲ್ ಟೆಕ್ಸ್ಟ್ ಇರುತ್ತೆ, ನಿಮ್ಮ ಕಂಪ್ನಿ ಏನು ಹೆಸರು ಇರುತ್ತೆ ಅದನ್ನೇ ಬರೆದಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಬಂದರೆ ನೋಡಿ ಕೋಕೋ ಕೋಲಾ, ಪಿಜ್ಜಾ ಈ ಥರ. ಸೊ ಅಗೇನ್ ನೀವು ಮೇಯ್ನಾಗೆ ಇದ್ರ ಬಗ್ಗೆ ಎಲ್ಲ ಕೂತ್ಕೊಂಡು ಇನ್ನೂ ಒಂದಷ್ಟು ರಿಸರ್ಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಸಜೆಸ್ಟ್ ಮಾಡಿದ ಒಂದು ಕಂಪ್ನಿ ಒಂದು ಕ್ಲೈಂಟ್ ಬ್ರೀಫ್ ನಿಮ್ಮ ಹತ್ರ ಬರುತ್ತಂದಾಗ ನೀವು ಇದು ನೋಡ್ಬೋದು, ಇವ್ರ ಕಂಪ್ನಿಗೆ ಯಾವ್ದು ಸೆಟ್ ಆಗುತ್ತೆ. ಹಾಗೆ ನಿಮಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂದ್ರೂ ಅವ್ರು ರೆಫರೆನ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನೀವು ಒಂದಷ್ಟು 2-3 ನೋಡಿದಾಗ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಓಕೆ, ಇವ್ರಿಗೆ ಈ ಥರದ್ದು ಲೋಗೋ ಮಾರ್ಕ್ ಮಾಡಿದ್ರೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು. ಇವಾಗ ನೀವು ಕ್ಲೈಂಟ್ ಬ್ರೀಫ್ ಕಳಿಸ್ತೀರಾ, ಇದ್ರ ಲೋಗೋ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ನೆಕ್ಸ್ಟು ಮೇಕಿಂಗ್ ಪ್ರಾಸೆಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಇವಾಗ ಇಷ್ಟೆಲ್ಲ ನಾನು ತಿಳ್ಕೊಂಡಾದ್ಮೇಲೆ ಲೋಗೋ ಮಾಡಬೇಕು. ನೆಕ್ಸ್ಟ್ ನನಗೆ ಫಸ್ಟ್ ಕೊರತೆ ಇದ್ದಿದ್ದು ಏನಂತ ಹೇಳಿದ್ರೆ ನನಗೆ ಐಡಿಯಾಸ್ ಬರ್ತಿರ್ಲಿಲ್ಲ. ಸೊ ಇವಾಗ ಈ ಥರದ್ದೆಲ್ಲ ಲೋಗೋ ನೋಡಿದಾಗ ಹೆಂಗಪ್ಪ ಮಾಡ್ತಾರೆ ಇವರು ಈ ಲೋಗೋಸ್ ಎಲ್ಲ ಅಂತ ನಾನು ಅಲ್ಲೇ ಸ್ಟಕ್ ಆಗಿಬಿಟ್ಟಿದೆ. ಸೊ ಅವಾಗ ನಾನು ಯೋಚನೆ ಮಾಡಿದ್ದೇನೆಂದರೆ ಓಕೆ, ನಾವು ಫಸ್ಟು ಏನೋ ಒಂದು ಸ್ಟಾರ್ಟ್ ಮಾಡೋಣ. ಯಾಕಂದರೆ ಯಾವುದೇ ಪ್ರೊಫೆಷ್ನಲ್ ಲೋಗೋ ಮೇಕರ್ ಇದ್ರೂ ಅವನು ಒಂದು 0 ಸ್ಟಾರ್ಟ್ ಮಾಡಿರಲೇಬೇಕಾಗಿತ್ತು ಅಲ್ವಾ. ಸೊ ನಾನಿವಾಗ ಪ್ರೊಫೆಷ್ನಲ್ ಅವ್ರ ಜೊತೆ ಕಂಪೇರ್ ಮಾಡಿಕೊಂಡು ನಾನು ಬೇಜಾರು ಮಾಡ್ಕೊಂಡಿದ್ರೆ ಯೂಸ್ ಇಲ್ಲ. ಸೊ ಹಾಗಾಗಿ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇದಕ್ಕೆ ನಾನು ಆಲ್ಮೋಸ್ಟ್ 1 year 2 year ವೆಯ್ಟ್ ಮಾಡಿದ್ದೀನಿ. ಅಂದರೆ ಸ್ಟಾರ್ಟ್ ಮಾಡಬೇಕು, ಬಟ್ ಅಗೇನ್ ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಈ ಥರ ಅಂದ್ಕೊಂಡೇ ಇದ್ದೆ. ಬಟ್ ಒಂದು ಫೈನ್ ಡೇ ನಾನು ಡಿಸೈಡ್ ಮಾಡಿದೆ, ಓಕೆ ಏನಾದರೂ ಆಗಲಿ ಸ್ಟಾರ್ಟ್ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು. ಸೊ ಈ ಲೋಗೋ ನೀವು ಪ್ರಾಕ್ಟೀಸ್ ಮಾಡಬೇಕಂತ ಹೇಳಿದರೆ ಒಂದು ಚಾಲೆಂಜ್ ಇದೆ. ಸಾಕಷ್ಟು ಜನ ಮಾಡ್ತಾರೆ ಈ ಲೋಗೋ ಕಲಿಯೋದಿರ್ಬೋದು, ಇಲ್ಲ ಡಿಸೈನಲ್ಲಿ ಜನರಲ್ಲಾಗೆ ಈ ಥರದ ಚಾಲೆಂಜಸ್ಗಳನ್ನ ಅವರು ತೊಗೋತಾ ಇರ್ತಾರೆ. ಏನಿದು ಚಾಲೆಂಜ್ ಅಂತ ಹೇಳಿದ್ರೆ 30 days ಲೋಗೋ ಚಾಲೆಂಜ್, 60 days ಲೋಗೋ ಚಾಲೆಂಜು ಈ ಥರದ್ದೆಲ್ಲ ಇರುತ್ತೆ. ಇದೇನೆಂದರೆ ಎವ್ರಿ ಡೇ ನಿಮಗೆ ನೀವು ಒಂದು ಕಂಪ್ನಿ ಹೆಸರು ತೊಗೋಬೇಕು, ಅದ್ರ ಮೇಲೆ ಒಂದು ಲೋಗೋ ಡಿಸೈನ್ ಮಾಡಬೇಕು. ಸೊ ಇದನ್ನು 30 days ತೊಗೊಂಡ್ರೆ ನೀವು 1 ತಿಂಗಳು ಮಾಡಬೇಕು. 60 days ತೊಗೊಂಡ್ರೆ 60 daysವರೆಗೂ ಇದು ಮಾಡಬೇಕು ಎವ್ರಿ ಡೇ. ಇದು ಪ್ರಾಸೆಸ್. ಇದರ ಮೇನ್ ಕೆಲಸ ಅಂದರೆ ರೀಸನ್ ಏನಂತ ಹೇಳಿದ್ರೆ ನಿಮ್ಮ ಕ್ರಿಯೇಟಿವಿಟಿ ಅಥವಾ ಲೋಗೋ ಮೇಕಿಂಗ್ ಇದು ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಅಗೇನ್ ಇದಕ್ಕೆ ಲೋಗೋಗೆ ಸ್ಪೆಸಿಫಿಕ್ ಆಗಿ ಬಂದರೆ ಇವಾಗ ನನಗೆ ಎಷ್ಟೊಂದು ಜನ ಬಂದು 60 days 90 days ಈ ಥರ ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಬಿಗಿನಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಡೇಸ್ ತೊಗೋಬೇಕಂದ್ಬಿಟ್ಟು ನಾನು 30 days ಲೋಗೋ ಚಾಲೆಂಜ್ನ ತೊಗೊಂಡೆ. ಸೊ ಇಲ್ಲಿ ನೀವು ಒಂದು ವೆಬ್ಸೈಟ್ ಇದೆ ಡೈಲಿ ಲೋಗೋ ಚಾಲೆಂಜ್ ಅಂತ ಹೇಳ್ಬಿಟ್ಟು. ಅಗೇನ್ ಬೇರೆ ಬೇರೆ ಎಷ್ಟೊಂದು ನಿಮಗೆ ವೆಬ್ಸೈಟ್ಸ್ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಇನ್ನೂ ನಿಮಗೆ ಇನ್ಸ್ಪಿರೇಷನ್ ಬೇಕಂತ ಹೇಳಿದಾಗ್ಲೂ ಅಷ್ಟೇ 30 days ಲೋಗೋ ಚಾಲೆಂಜ್ ಅಂತ ಹೊಡೆದ್ಬಿಟ್ಟು ಇಮೇಜಸ್ಸಿಗೆ ಬಂದರೆ ಇಲ್ಲಿ ನೋಡಿ ಬಿಹ್ಯಾನ್ಸು ಈ ಥರದ್ರೆಲ್ಲ ಎಷ್ಟೊಂದು ಜನ ಲೋಗೋ ಮಾಡಿರೋದು ಕಾಣಿಸುತ್ತೆ. ಸೊ ನೋಡಿ ತುಂಬ ಚೆನ್ನಾಗಿರೋದು ಲೋಗೋಸ್ ಎಲ್ಲ ಮಾಡಿದ್ದಾರೆ, ಎಷ್ಟೊಂದು ಜನರದು ಲೋಗೋಸ್ ಕಾಣಿಸುತ್ತೆ. ಆ್ಯಂಡ್ ಇನ್ನೂ ಒಂದಷ್ಟು ಕ್ರಿಯೇಟರ್ಸ್ ಎಲ್ಲ ನೀವು ಆರ್ಟಿಕಲ್ಸ್ ನೋಡ್ಬೋದು, ಅವ್ರದ್ದು ಪ್ರಾಸೆಸ್ನ ಶೇರ್ ಮಾಡ್ಕೊಂಡಿರ್ತಾರೆ ಯಾವ ರೀತಿ ಇತ್ತು ಏನು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದು ಫಸ್ಟು ಡೈಲಿ ಲೋಗೋ ಚಾಲೆಂಜ್. ಈ ವೆಬ್ಸೈಟಿಗೆ ಹೋದರೆ ನೋಡಿ ಈ ಥರ ನೀವು ಇಲ್ಲಿ ನಿಮ್ಮ ಫಸ್ಟ್ ನೇಮು ಮತ್ತು ಇಮೇಲ್ ಹಾಕಿದಾಗ ನಿಮಗೆ ಎವ್ರಿ ಡೇ ಅವರೊಂದು ಕ್ಲೈಂಟ್ ಬ್ರೀಫ್ನ ಕಳಿಸ್ತಾರೆ. ಸೊ ಅವ್ರ ಕ್ಲೈಂಟ್ ಬ್ರೀಫ್ನ ತೊಗೊಂಡು ನೀವು ಲೋಗೋ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಏನಂದರೆ ಲೋಗೋ ಅಸೈವಾಗಿ ಬಂದರೂ ಪರವಾಗಿಲ್ಲ, ನನಗೆ ಐಡಿಯಾ ಜನ್ರೇಷನ್ ಬೇಕಾಗಿದ್ದು. ಸೊ ಐಡಿಯಾ ಜನ್ರೇಟ್ ಮಾಡೋಕ್ಕೆ ನಾನು ಈ ಚಾಲೆಂಜ್ನ ತೊಗೊಂಡಿದ್ದು. ಆ್ಯಂಡ್ ಟೈಮ್ ಕನ್ಸ್ಟೆಂಟ್ ಇಟ್ಕೊಂಡೆ. ಯಾವಾಗಲೂ ಟೈಮ್ ಕನ್ಸ್ಟೆಂಟ್ ಇಟ್ಕೋಬೇಕು, ಇಲ್ಲಾಂದರೆ ಅದು ಪ್ರಾಜೆಕ್ಟ್ ಮುಗಿಯಲ್ಲ. ಸೊ ನಾನು ಇದಕ್ಕೆ ಟೈಮ್ ಕನ್ಸ್ಟೆಂಟ್ ಇಟ್ಟಿದ್ದು ಡೈಲಿ 1 hour ಟೈಮ್ ಸ್ಪೆಂಡ್ ಮಾಡಬೇಕು. ಇದಕ್ಕೆ 1 hourನಲ್ಲಿ ಎಷ್ಟಾಗುತ್ತೋ ಅಷ್ಟು ಐಡಿಯಾಸ್ ಜನ್ರೇಟ್ ಮಾಡಬೇಕು. ಅದರಲ್ಲಿ ಯಾವ್ದಾದ್ರು ಒಂದು ಲೋಗೋನ ನಾನು ಕ್ರಿಯೇಟ್ ಮಾಡಬೇಕು. ಅಂದರೆ ಕಂಪ್ಲೀಟು ಸಾಫ್ಟ್ವೇರ್ನಲ್ಲೂ ಅಷ್ಟೇ 1 hour ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದರಲ್ಲಿ ಎಷ್ಟು ಐಡಿಯಾಸ್ ಬರುತ್ತೋ ಅದನ್ನ ಸ್ಕೆಚ್ ಔಟ್ ಮಾಡ್ತೀನಿ. ಅದನ್ನು ನೆಕ್ಸ್ಟು ಇಲ್ಲಸ್ಟ್ರೇಟರ್ನಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ. ನನಗೆ ಇಲ್ಲಸ್ಟ್ರೇಟರ್ ಕೂಡ ಸ್ವಲ್ಪ ಕಲಿಬೇಕಿತ್ತು. ಸೊ ಈ ಥರ ಟೈಮ್ಸ್ ಕನ್ಸ್ಟೆಂಟ್ ಇಟ್ಕೊಂಡು ಮಾಡಿದಾಗ ನಾನು ಲೋಗೋ ಡಿಸೈನು ಕಲಿತಾ ಇದ್ದೀನಿ, ಐಡಿಯಾಸ್ ಕೂಡ ಕಲಿತಾ ಇದ್ದೀನಿ. ಜೊತೆಗೆ
ಸಾಫ್ಟ್ವೇರ್ ಕೂಡ ಕಲಿತಾ ಇದ್ದೀನಿ. ಅಗೇನ್ ಈ ಚಾಲೆಂಜು ಮೈನ್ ಕ್ರೈಟೀರಿಯಾ ಬಂದ್ಬಿಟ್ಟು ಐಡಿಯಾಸ್ ಜನರೇಟ್ ಮಾಡೋದಷ್ಟೇ. ಲೋಗೋ ಅಸಹ್ಯವಾಗಿ ಬಂದರೂ ನಾನು ಕೇರ್ ಮಾಡಲ್ಲ, ಯಾಕಂದರೆ ಇಂಪ್ರೂವೈಸ್ ಮಾಡೋದು ನೆಕ್ಸ್ಟ್ ನಾವು ಮಾಡ್ಕೋಬೋದು. ಮೇಯ್ನಾಗಿ ನಮಗೆ ಐಡಿಯಾಸ್ ಬರಬೇಕು. ಸೊ ಯಾವುದಾದ್ರು ಒಂದು ಆ ಮೈಂಡ್ ಸೆಟ್ನಲ್ಲಿ ನಾನು ಈ ಚಾಲೆಂಜ್ನ ಮಾಡಿರೋದು. ಸೊ ಇದು ಚಾಲೆಂಜು. ಪ್ರಾಸೆಸ್ಸಿಗೆ ಬಂದಾಗ ನಿಮಗೆ ಫಸ್ಟು ನೀವು ಲೋಗೋ ತೊಗೊಂಡ್ಬಿಟ್ಟು ಜನರಲಾಗಿ ಏನು ಮಾಡ್ತಾರೆ, ಐಡಿಯಾಸ್ನ ಹುಡುಕ್ತಾರೆ. ಇವಾಗ ಒಂದು ಕಂಪ್ನಿ ಹೆಸರು ಬರುತ್ತೆ, ಇಲ್ಲ ಒಂದು ಇಂಡಸ್ಟ್ರಿ ಗೊತ್ತಾಗುತ್ತೆ ಅಂದಾಗ ನೀವು ಆನ್ಲೈನಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಸರ್ಚ್ ಮಾಡ್ತಾ ಹೋಗ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಂದು ಕಂಪ್ನಿ ತೊಗೊಂಡ್ರೆ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಇದೆ ಅಲ್ವಾ, ಈ ಥರ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಲೋಗೋ ಈ ಥರ ಸರ್ಚ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಿಮಗೆ ಒಂದಷ್ಟು ಇಮೇಜಸ್ ಇದೆ. ಸೊ ಇಲ್ಲಿ ನೋಡಿ, ಇದರಿಂದ ನಿಮಗೆ ಒಂದಷ್ಟು ಐಡಿಯಾಸ್ ಬರ್ತಾ ಹೋಗುತ್ತೆ. ಲರ್ನಿಂಗ್ ಅಂದಿದ ತಕ್ಷಣ ನಮ್ಮ ಜನರಲ್ ಆಗಿ ಬುಕ್ ಬರುತ್ತೆ ನ್ಯಾಪ್ಕ, ಆ್ಯಂಡ್ ಶೇರಿಂಗ್ ಅಂತ ಇರೋದ್ರಿಂದ ಇಬ್ಬರು ಪೀಪಲ್ ಐಕಾನ್ ಇದೆ ಈ ಥರ. ಸೊ ಈ ಥರ ಒಂದಷ್ಟು ಐಡಿಯಾಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇದು ನೋಡಿ 2 ಕೈ ಥರ ಇದೆ, ಯಾಕಂದರೆ ಶೇರಿಂಗ್ ಈ ಥರದ್ದೆಲ್ಲ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ಇದು ಕೂಡ ನೋಡಿ ಲರ್ನಿಂಗ್ ಆ್ಯಂಡ್ ಶೇರಿಂಗ್, ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡ್ತಾ ಇದ್ದೀವಿ, ಲರ್ನ್ ಮಾಡ್ತಾ ಇದ್ದೀವಿ. ಸೊ ಈ ಥರದ್ದು ನಿಮಗೆ ಎಷ್ಟೊಂದು ಸಿಗ್ತಾ ಹೋಗುತ್ತೆ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಈ ಥರ ಸರ್ಚ್ ಮಾಡಿದಾಗ. ಕಲ್ತಿರೋ ಲೋಗೋ ಮೇಕಿಂಗ್ ಪ್ರಾಸೆಸ್ ಏನಂತ ಹೇಳಿದ್ರೆ, ಅವರು ಒಂದು ಕಂಪ್ನಿ ಹೆಸರು ಕೊಡ್ತಾರಲ್ಲ, ಅದರಲ್ಲಿ ಬರೋ ವರ್ಡ್ಸಿಂದ ರಿಲೇಟೆಡ್ ವರ್ಡ್ಸ್ನ ನೀವು ಬರೀತಾ ಹೋಗಬೇಕು. ಆಮೇಲೆ ಅವರು ಕಂಪ್ನಿ ವ್ಯಾಲ್ಯೂಸ್ ಕೊಡ್ತಾರಲ್ಲ, ಅದನ್ನು ಕೂಡ ಯೂಸ್ ಮಾಡಿಕೊಂಡು ನೀವು ಫಿಲ್ಟರ್ ಔಟ್ ಮಾಡ್ಬೋದು, ಇಲ್ಲಾಂದರೆ ಇನ್ನೂ ಎಕ್ಸ್ಟ್ರಾ ರಿಲೇಟೆಡ್ ವರ್ಡ್ಸ್ನ ಸರ್ಚ್ ಮಾಡ್ತಾ ಹೋಗ್ಬೋದು. ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಲರ್ನಿಂಗ್ ಆ್ಯಂಡ್ ಶೇರಿಂಗ್, ಲರ್ನಿಂಗ್ ಅಂದರೆ ಆ ವರ್ಡ್ ಕೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನೇನು ಬರುತ್ತೆ ಅದೆಲ್ಲ ಬರಿತಾ ಹೋಗಿ. ಸೊ ಇವಾಗ ನನ್ನ ಮೈಂಡಿಗೆ ಲರ್ನಿಂಗ್ ಅಂತ ಹೇಳಿದಾಗ ನಾಲೆಡ್ಜು, ಆಮೇಲೆ ಬುಕ್ಸು, ಲೈಬ್ರರಿ ಈ ಥರ ಎಷ್ಟೊಂದು ಬರುತ್ತೆ. ಏನೇನು ವರ್ಡ್ಸ್ ಬರುತ್ತೆ ಅದೆಲ್ಲ ಬರಿತಾ ಹೋಗಿ. ನೆಕ್ಸ್ಟು ನಾಲೆಜ್ ಅಂದಾಗ ನಿಮ್ಗೇನು ಬರುತ್ತೆ, ನಾಲೆಜ್ ಅಂತ ಕೇಳಿದ ತಕ್ಷಣ ನನಗೆ ಈ ಬ್ರೈನ್ ಐಕಾನ್ ಅಥವಾ ಬ್ರೈನ್ ಬರುತ್ತೆ, ವಿಜುವಲ್ಸು. ಆಮೇಲೆ ಬುಕ್ಸ್ ಅನ್ನೋವಾಗ ಏನು ಬರುತ್ತೆ ನಿಮಗೆ, ಬುಕ್ಸಲ್ಲಿ ಯಾವ್ಯಾವ ರೀತಿ ವಿಜುವಲ್ಸ್ ಬರುತ್ತೆ. ಬುಕ್ಸ್ ಅಂತ ಕೇಳಿದ ತಕ್ಷಣ ನಿಮ್ಗೆ ಇನ್ನೂ ಬೇರೆ ಏನಾದರೂ ಐಡಿಯಾಸ್ ಬರುತ್ತಾ, ಅದೆಲ್ಲ ನೀವು ಈ ರೀತಿ ಮೈಂಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಲರ್ನಿಂಗ್ ಅಂತ ನೋಡಿದ ತಕ್ಷಣ ನಮ್ಗೆ ಸ್ಟಾರ್ಟಿಂಗೇ ಬ್ರೈನ್ ಬರಲ್ಲ ಒಂದೊಂದು ಸತಿ. ಸೊ ಇವಾಗ ನಾವು ಈ ರೀತಿ ನಾಲೆಡ್ಜು ಅದಾದಮೇಲೆ ಬ್ರೈನ್ ಬರುತ್ತೆ. ಸೊ ಈ ಥರ ಎಷ್ಟೊಂದು ಮಧ್ಯ ಪ್ರಾಸೆಸ್ ಆದಮೇಲೆ ನಮಗೆ ಒಂದು ಬರುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ಲಿಂಕ್ ಆಗುತ್ತೆ ಆ ರೀತಿ. ಸೊ ಅದೇ ರೀತಿ ಶೇರಿಂಗ್ ಅನ್ನೋವಾಗ ನನಗೆ ಆ್ಯರೋಸ್ ಬರುತ್ತೆ, ಆಮೇಲೆ ಗ್ರೂಪ್ ಆಫ್ ಪೀಪಲ್ ಬರುತ್ತೆ, ಇಲ್ಲ ಮಾತಾಡ್ತಿರೋದು, ಈ ಥರ ಎಷ್ಟೊಂದು ಬರುತ್ತೆ. ಸೊ ಆ್ಯರೋ ಅಂದಾಗ ನಿಮ್ಗೆ ಅಲ್ಲಿ ಬೇರೆ ರೀತಿ ಆ್ಯರೋಸ್ ಬರುತ್ತಾ, ಇಲ್ಲಾಂದರೆ ಒಂದು ಕೈಯಿಂದ ಇನ್ನೊಂದು ಕೈ ಕೊಡೋ ಥರ, ಅದು ಕೂಡ ಶೇರಿಂಗ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಥರ ಎಷ್ಟೊಂದು ಬರುತ್ತೆ. ಇದನ್ನೆಲ್ಲ ನಾವು ಫಿಲ್ಟರ್ ಔಟ್ ಮಾಡೋಕ್ಕೆ ಆ ಬ್ರ್ಯಾಂಡ್ ವ್ಯಾಲ್ಯೂಸ್ನ ನಾವು ಯೂಸ್ ಮಾಡ್ಬೋದು. ಇವಾಗ ಟ್ರಸ್ಟು ಈ ಥರದ್ದೆಲ್ಲ ನೀವು ಲೋಗೋನಲ್ಲಿ ತೋರಿಸ್ಬೇಕಂದ್ರೆ ಆ ಥರದ ವರ್ಡ್ಸು, ಆ ಥರದ ಐಡಿಯಾಸ್ ಅದರಲ್ಲಿ ಯಾವುದು ತೋರಿಸುತ್ತೆ, ಈ ಥರದ್ದೆಲ್ಲ ನೀವು ಯೋಚನೆ ಮಾಡಬೇಕು. ಇದೆಲ್ಲ ನೀವು ಯೋಚನೆ ಮಾಡಿ ಇಲ್ಲಿ ರೆಫರೆನ್ಸಸ್ ಎಲ್ಲ ನೋಡಿದಾಗ ನಿಮಗೆ ಲೋಗೋ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಮೈಂಡ್ ಮ್ಯಾಪಿಂಗ್ ಪ್ರಾಸೆಸ್ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅದರಲ್ಲಿ. ಸೊ ಇದೆಲ್ಲ ಮಾಡಿ ನೀವು ಒಂದಷ್ಟು ಸ್ಕೆಚಸ್ ಎಲ್ಲ ಮಾಡಿದಾಗ ನಿಮಗೆ ಅದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಗುತ್ತೆ, ಓಕೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನೀವು ನೆಕ್ಸ್ಟು ನಿಮಗೆ ಗೊತ್ತಿರುವಂಥ ಸಾಫ್ಟ್ವೇರ್ನ ನೀವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನನ್ನ ಕೇಸ್ನಲ್ಲಿ ನಾನು ಹೇಳಿರೋ ಥರ ನನಗೆ ಐಡಿಯಾಸ್ ಜನ್ರೇಟ್ ಮಾಡಬೇಕು, ಅದಷ್ಟೇ ಪರ್ಪಸ್ ಇದ್ದಿದ್ದು. ಐಡಿಯಾಸ್ ಎಲ್ಲ ಜನ್ರೇಟ್ ಮಾಡಿಬಿಟ್ಟು ಇಂಪ್ರೂವ್ ಆಯಿತು. ಲೈಕ್ ಒಂದಷ್ಟು ಯಾವ ಥರ ನಾವು ಲೋಗೋ ಮಾಡ್ಬೋದು, ಈ ಥರ ಐಡಿಯಾಸ್ ಮಾಡ್ಬೋದು. ಸೊ ನಾನು ಇಷ್ಟು ಒಂದಷ್ಟು ಲೋಗೋಸ್ ಮಾಡಿರೋದ್ರಲ್ಲಿ ಒಂದು 2-3 ಲೋಗೋ ಮಾತ್ರ ಸ್ವಲ್ಪ ಚೆನ್ನಾಗಿರೋ ಥರ ಬಂದಿರೋದು ಲೋಗೋಸ್. ಅದನ್ನು ನಾನು ನೆಕ್ಸ್ಟು ಒಂದು ಬ್ರ್ಯಾಂಡಿಂಗ್ ಕಲಿಬೇಕಿತ್ತಲ್ವಾ, ಸೊ ಬ್ರ್ಯಾಂಡಿಂಗ್ ಪ್ರಾಜೆಕ್ಟ್ ಥರ ಕನ್ವರ್ಟ್ ಮಾಡಿಕೊಂಡು ಅದನ್ನು ವರ್ಕ್ ಮಾಡಿರೋದು. ಆ್ಯಂಡ್ ನೀವು ಈ ಲೋಗೋಸ್ ಎಲ್ಲ ಮಾಡಿದ್ಮೇಲೆ ನೀವು ಫೀಡ್ಬ್ಯಾಕ್ ತೊಗೋಬೇಕು. ಸೊ ಒಬ್ಬರು ಪ್ರೊಫೆಷ್ನಲ್ ಇಲ್ಲ ಚೆನ್ನಾಗಿರೋರು ಇರ್ತಾರಲ್ಲ, ಎಕ್ಸ್ಪೀರಿಯನ್ಸ್ಡ್ ಇರೋರು, ಅವ್ರ ಜೊತೆ ನೀವು ಶೇರ್ ಮಾಡಿದಾಗ ನಿಮಗೆ ಒಂದಷ್ಟು ಫೀಡ್ಬ್ಯಾಕ್ ಬರ್ತಾ ಹೋಗುತ್ತೆ ಅವ್ರ ಕಡೆಯಿಂದ. ಆ್ಯಂಡ್ ಅವ್ರು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ನೀವು ಚೆನ್ನಾಗಿ ಯೋಚನೆ ಮಾಡಿದ್ದೀರಾ, ಈ ಥರ ನನಗೆ ಹೊಳ್ದಿರಲಿಲ್ಲ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಆ ಫೀಡ್ಬ್ಯಾಕ್ ಬಂದು ತುಂಬ ಇಂಪಾರ್ಟೆಂಟು. ಹಾಗೆಯೇ ಆ ಫೀಡ್ಬ್ಯಾಕ್ ತೊಗೊಂಡು ನೀವು ನೆಕ್ಸ್ಟ್ ಲೋಗೋಸ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಈ ಫೀಡ್ಬ್ಯಾಕ್ ಎಲ್ಲ ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಒಂದಷ್ಟು ಕಮ್ಯುನಿಟೀಸ್ನ ಜಾಯ್ನ್ ಆಗಬೇಕು. ಆವಾಗ ಅಲ್ಲಿ ನಿಮಗೆ ಸಿಮಿಲರ್ ಮೈಂಡೆಡ್ ಪೀಪಲ್ಸ್ ಇರ್ತಾರಲ್ಲ, ಅವರು ಎಷ್ಟೊಂದು ಬೇರೆ ಬೇರೆ ಡಿಸೈನರ್ಸ್ ಇರ್ತಾರೆ. ಸೊ ಅವರು ನಿಮಗೆ ಹೇಳ್ಕೊಡೋದಿರುತ್ತೆ. ಸೊ ನೀವು ಅವ್ರ ಕಡೆಯಿಂದ ಕಲಿಬೋದು. ನಿಮ್ಗೆ ಏನೇನು ಗೊತ್ತು ನಿಮ್ಮ ಇನ್ಪುಟ್ಸ್ ಅವ್ರಿಗೆ ಶೇರ್ ಮಾಡ್ಬೋದು. ಸೊ ಇದಕ್ಕೋಸ್ಕರನೇ ಕಮ್ಯುನಿಟಿ ಹೆಲ್ಪ್ ಆಗೋದು. ನಾನು ಕೂಡ ಅದೇ ರೀತಿ ಅಡೋಬೋರ್ದೇ ಒಂದು ಡಿಸ್ಕಾರ್ಡ್ ಸರ್ವರ್ಗೆಲ್ಲ ಜಾಯ್ನ್ ಆಗಿಬಿಟ್ಟು ಅಲ್ಲಿ ನಂದು ಡಿಸೈನ್ಸ್ ಎಲ್ಲ ನಾನು ಶೇರ್ ಮಾಡಿಕೊಂಡು ಅಲ್ಲಿ ಅವ್ರು ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟರು. ಆ್ಯಂಡ್ ಅಲ್ಲಿ ಒಂದಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ರು, ಈ ಥರ ಥಾಟ್ ಚೆನ್ನಾಗಿದೆ, ಈ ಥರದ್ದೆಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ನಿಮಗೆ ಮೋಟಿವೇಟ್ ಮಾಡುತ್ತೆ. ಸೊ ಇಂಪ್ರೂವ್ ಆಗ್ತಾ ಇದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇವಾಗ
ನೋಡಿ ಇದು ನಾನು 50 ಡೇ ಲೋಗೋ ಚಾಲೆಂಜ್ ಮಾಡಿದ್ದು. ಸೊ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಎವ್ರಿ ಡೇ ನನಗೆ ಈ ಥರ ಪ್ರಾಂಪ್ಟ್ಸ್ ಬರೋದು. ಸೊ ಇದು ಫಸ್ಟ್ ಒನ್ ಬಂದುಬಿಟ್ಟು ಆ್ಯಕ್ಸಿಸ್ ಅಂತ ಹೇಳಿಬಿಟ್ಟು, ಸೊ ಅವ್ರು ಪ್ರಾಂಪ್ಟ್ ಕಳಿಸೋದು ಈ ರೀತಿ. ಆ್ಯಕ್ಸಿಸ್ಸು ಇದು ನಿಮ್ಮ ಕಂಪ್ನಿ ನೇಮು, ಹಾಗೇನು ಇದ್ರ ಜೊತೆಗೆ 2-3 ಕಂಪ್ನಿ ಹೆಸರು ಕೂಡ ಹೇಳ್ತಾರೆ. ಬ್ರೀಫ್ ಬಂದುಬಿಟ್ಟು ಇದೊಂದು ಸ್ಪೇಸ್ ರಿಲೇಟೆಡ್ ಕಂಪ್ನಿ, ಇದಕ್ಕೆ ನೀವು ಒಂದು ಲೋಗೋನ ಕ್ರಿಯೇಟ್ ಮಾಡಬೇಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅವರು. ಸೊ ಇದಕ್ಕೆ ನಾನು ಈ ಥರ ಒಂದಷ್ಟು ಸ್ಕೆಚಸ್ಸು ಮಾಡಿದ್ದು. ಇನ್ನೊಂದು ಏನಂತ ಹೇಳಿದ್ರೆ, ಇದು ನನ್ನ ವಿಷಯದಲ್ಲಿ ನಾನು ಜನ್ರಲ್ಲಾಗೆ ಐಡಿಯಾಸ್ಗೆ ಇಂಟರ್ನೆಟಲ್ಲಿ ಹುಡ್ಕೋಕೆ ಹೋಗೋಲ್ಲ. ಯಾಕಂತ ಹೇಳಿದ್ರೆ ಬೇರೆಯವ್ರ ಐಡಿಯಾಸ್ ನೋಡಿದಾಗ ನಾನು ತುಂಬ ಇನ್ಫ್ಲುಯೆನ್ಸ್ ಆಗಿಬಿಡ್ತೀನಿ. ಅಂದರೆ ಇವಾಗ ನೋಡಿ ಆ್ಯಕ್ಸಿಸ್ ಅಂತ ಹುಡ್ತೀನಲ್ಲ, ಸೊ ನೀವು ಲೋಗೋಗೆ ಬಂದರೆ ಈ ಥರ ಹುಡುಕಿದಾಗ ಬೇರೆಯವ್ರದ್ದೆಲ್ಲ ಮಾಡಿರ್ತಾರಲ್ಲ ಲೋಗೋಸು, ಇದೇ ಐಡಿಯಾಸು ನನ್ನ ಮೈಂಡಲ್ಲಿರುತ್ತೆ. ಸೊ ಇವಾಗ ಇಲ್ಲಿ ಅವನು ಸರ್ಕಲ್ ಹಾಕೋನೆ, ಆ್ಯರೋ ಹಾಕೋನೆ, ಇದೇ ಮೈಂಡಲ್ಲಿರುತ್ತೆ, ನಾನು ಹೆಂಗೆ ಯೂಸ್ ಮಾಡ್ಬೋದು ಇದೆಲ್ಲ ಅಂದ್ಬಿಟ್ಟು. ಸೊ ಇದು ಪರ್ಸ್ನಲಿ ನಾನು ಯೋಚನೆ ಮಾಡೋ ರೀತಿ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ರೆಫ್ರೆನ್ಸಸ್ ನೋಡೋಕ್ಕೆ ಹೋಗಲ್ಲ ನಾನು. ಜನ್ರಲ್ಲಾಗಿ ಆ್ಯಕ್ಚುಲಾಗಿ ನೋಡಬೇಕು ಒಂದಷ್ಟು ರೆಫ್ರೆನ್ಸಸ್ಸು, ಆವಾಗ ನಮಗೆ ಗೊತ್ತಾಗುತ್ತೆ. ಬಟ್ ಇದು ನಾನು ಕಲ್ತಿರೋದು ಇದು ಲೋಗೋ ಮೇಕಿಂಗ್ ಮಾಡೋವಾಗ. ಸೊ ನಾನು ಸ್ಟಾರ್ಟಿಂಗಲ್ಲಿ ಇದೆಲ್ಲ ನೋಡೋವಾಗ ಬೇರೆಯವರೆಲ್ಲ ಲೋಗೋಸ್ ಚೆನ್ನಾಗಿ ಮಾಡಿರೋ ಲೋಗೋಸ್ ಎಲ್ಲ ನೋಡಿಬಿಟ್ಟು ನನಗೆ ಡಿಮೋಟಿವೇಟ್ ಥರ ಆಗೋದು. ಅವರಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾನು ಇಷ್ಟು ಅಸಹ್ಯವಾಗಿ ಮಾಡ್ತಿದ್ದೀನಲ್ಲ, ಯಾಕೆ ಬೇಕು ಇದೆಲ್ಲ ಅಂತ ಅನ್ಸೋದು. ಬಟ್ ಅದರಿಂದ ಹೊರಗೆ ಬರೋಕ್ಕೆ ನಾನು ಅದೇ ಅಂದ್ಕೊಂಡಿದ್ದು. ಅವರು 5 to 10 years ಮಾಡಿರ್ತಾರೆ ಆ್ಯಂಡ್ ಇದೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಆವಾಗಲೇ ಆ ಪೊಸಿಷನ್ಗೆ ಅವ್ರು ರೀಚ್ ಆಗಿರೋದು. ನಾನು ಇವಾಗ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರ ಥರ ಲೋಗೋಸ್ ಮಾಡೋಕ್ಕೆ ಬರಲ್ಲ ಅಂದರೆ ಆಗಲ್ಲ. ಸೊ ಈ ರೀತಿ ಮೈಂಡ್ಸೆಟ್ನ ನಾನು ಸೆಟ್ ಮಾಡಿಕೊಂಡು, ಇಲ್ಲ ನಾನು ಓನಾಗಿ ಏನಾದರೂ ಒಂದು ನಾನೇ ಯೋಚನೆ ಮಾಡಬೇಕು, ಈ ರೀತಿ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಗೇನ್ ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಇದೆಲ್ಲ ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಅಗೇನ್ ಪದೇ ನನಗೆ ರಿಮೈಂಡ್ ಮಾಡ್ಕೊತಾ ಇದ್ದಿದ್ದಿದೆ, ಈ ಚಾಲೆಂಜ್ ಮಾಡ್ತಿರೋದು ರೀಸನ್ ಬಂದುಬಿಟ್ಟು ಐಡಿಯಾಸ್ ಬರಬೇಕಂತಷ್ಟೇ. ಅಲ್ಲಿ ಐಡಿಯಾಸು ಎಷ್ಟು ಅಸಹ್ಯವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅದು ಮ್ಯಾಟ್ರ್ ಆಗಲ್ಲ, ಐಡಿಯಾಸ್ ಬರಬೇಕಷ್ಟೆ. ವರ್ಸ್ಟ್ ಐಡಿಯಾಸ್ ಬಂದರೂ ಓಕೆ, ಅದು ಕೂಡ ಗೆಲ್ಲೋ ಥರನೇ. ಮೇನಾಗಿ ಐಡಿಯಾಸ್ ಬರ್ತಾ ಹೋಗಬೇಕು, ಅಷ್ಟೇ ಇಂಪಾರ್ಟೆಂಟ್ ಇರೋದು. ಸೊ ಅಗೇನ್ ಇಲ್ಲಿ ನೋಡ್ಬೋದು ಈ ರಾಕೆಟು ಇದೆಲ್ಲ ಬಂದುಬಿಟ್ಟು ಅದು ನೋಡಿ ನನಗೆ ಒಂದಷ್ಟು ಐಡಿಯಾಸ್ ಬಂದಿದ್ದು. ಇದು ಹೋಗ್ತಾ ನೆಕ್ಸ್ಟು ಇದೆಲ್ಲ. ಸೊ ಇದು ಒಂದು ಹಾಟ್ ಏರ್ ಬಲೂನು ಈ ಥರದ್ದಕ್ಕೆ. ಸೊ ಇದೆಲ್ಲ ನೋಡಿ, ಇದು ಕ್ರಂಚ್ ಅಂತ. ಸೊ ಈ ಥರ ಒಂದೊಂದು ಸತಿ ಅವರೇ ಈ ಥರದ್ದು ಲೋಗೋ ಟೈಪ್ ಬೇಕು, ಮ್ಯಾಸ್ಕಾಟ್ ಬೇಕು, ಇಲ್ಲ ವರ್ಡ್ ಮಾರ್ಕ್ ಬೇಕು ಅಂತೆಲ್ಲ ಅವರೇ ಕೇಳ್ತಾರೆ. ಇದು ಒಂದು ಐಸ್ ಕ್ರೀಮ್ ಪಾರ್ಲರ್ ಈ ಥರದ್ದಕ್ಕೆ ಮಾಡಿದ್ದು. ಸೊ ಈ ಥರ ಮೇಯ್ನಾಗೆ ನನ್ನ ಕೇಸಲ್ಲಿ ಬಂದುಬಿಟ್ಟು ಐಡಿಯಾ ಜನ್ರೇಟ್ ಮಾಡೋಕ್ಕೆ ಮಾತ್ರ ಇದ್ದಿದ್ದು. ಆ್ಯಂಡ್ ಟೈಮ್ ಕನ್ಸ್ಟೆಂಟು. ಸೊ 1 hour ಟೈಮ್ ಇಟ್ಕೊಳ್ಳಿ, ಇಲ್ಲ ನಿಮಗೆ 2 hours ಇಟ್ಕೊಳ್ಳಿ, ಆ ಟೈಮ್ ಒಳಗಡೆ ನೀವು ಮಾಡಬೇಕು. ಈ ಟೈಮ್ ಕನ್ಸ್ಟೆಂಟ್ನ ನಾವು ಯಾಕೆ ಇಡೋದು ಅಂತ ಹೇಳಿದರೆ, ನೀವು ಟೈಮ್ ಕನ್ಸ್ಟೆಂಟ್ ಇಟ್ಟಿಲ್ಲ ಅಂದರೆ ನೀವು ದಿನಪೂರ್ತಿ ನೀವು ಲೋಗೋ ಮಾಡ್ತಾನೆ ಇರ್ತೀರ. ಅಯ್ಯೋ ಚೆನ್ನಾಗಿಲ್ಲ ಐಡಿಯಾ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ದಿನಪೂರ್ತಿ ಕೂತ್ಕೊಂಡು ವರ್ಕ್ ಮಾಡ್ತಾನೆ ಇರ್ತೀರ, ಕಂಪ್ಲೀಟೇ ಆಗಲ್ಲ. ಆ ರೀಸನ್ಗೋಸ್ಕರ ಒಂದು ಟೈಮ್ ಕನ್ಸ್ಟೆಂಟ್ ಇಟ್ಕೊಂಡ್ರೆ, ಓಕೆ ನನಗೆ ಇಷ್ಟೇ ಟೈಮ್ ಇರೋದು, ಬೇಗ ಏನೋ ಒಂದು ಐಡಿಯಾ ಬರಲಿ, ಏನೋ ಒಂದು ಮಾಡಲಿ ಅಂತ ಹೇಳಿಬಿಟ್ಟು ನೀವು ಮಾಡ್ತಾ ಹೋಗ್ತೀರಾ. ಸೊ ಆ ಪರ್ಪಸ್ಗೋಸ್ಕರ ನೀವು ಟೈಮ್ ಕನ್ಸ್ಟೆಂಟ್ನ ಇಟ್ಕೋಬೇಕು. ಇದು ಸ್ಕೆಚಿಂಗ್ ಮಾಡಾದ್ಮೇಲೆ ನೀವು ನೆಕ್ಸ್ಟು ಸಾಫ್ಟ್ವೇರ್ಗೆ ಹೋಗ್ತೀರಾ, ಸಾಫ್ಟ್ವೇರಲ್ಲಿ ಹೋಗ್ಬಿಟ್ಟು ಡಿಸೈನ್ ಮಾಡ್ತೀರಾ. ಇದೆಲ್ಲ ಬಂದುಬಿಟ್ಟು ನಾನು ಡಿಸೈನ್ ಮಾಡಿರೋದು ಇಲ್ಲಸ್ಟ್ರೇಟರ್ನಲ್ಲಿ. ಸೊ ಇಲ್ಲಿ ಅಗೇನ್ ಇಲ್ಲಸ್ಟ್ರೇಟರ್ನಲ್ಲಿ ಲರ್ನಿಂಗ್ ಪ್ರಾಸೆಸ್ ನನಗೆ ಯಾವ ರೀತಿ ಮಾಡ್ಬೋದು ಏನು ಅಂತೆಲ್ಲ ಹೇಳ್ಬಿಟ್ಟು. ಸೊ ಇದು ನೋಡಿ ರೂಮ್, ಇದು ಒಂದು ಕಾರ್ ಕಂಪ್ನಿಗೆ, ಸ್ವಲ್ಪ ಟೆಕ್ ಥರದ್ದಿರೋ ಕಾರ್ ಕಂಪ್ನಿಗೆ. ಸೊ ಅಗೇನ್ ಇಲ್ಲೂ ನಿಮಗೆ ಫಾಂಟು ಜೊತೆಗೆ ಈ ಥರದ್ದೆಲ್ಲ ಎಷ್ಟೊಂದು ಐಡಿಯೇಷನ್ಸ್ ಎಲ್ಲ ಇರುತ್ತೆ. ಸೊ ಈ ಥರ ನಾವು ಎಷ್ಟೊಂದು ಲೋಗೋಸ್ ಮಾಡ್ತೀವಲ್ಲ, ಇದರಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಗುತ್ತೆ. ಇದು ನೋಡಿ, ಇದರಲ್ಲಿ ನಾನು 3 to 4 ಡಿಫ್ರೆಂಟ್ ವೇರಿಯೇಷನ್ಸ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಇದು ಸ್ವಲ್ಪ ಚೆನ್ನಾಗಿದೆ. ಇದು ಬಂದುಬಿಟ್ಟು ಎಕ್ಸ್ಪರ್ಟ್ಸ್ ಅವರು ಇದನ್ನು ಇಷ್ಟಪಟ್ಟರು. ಇದು ಹೇಗಿದೆ ಅಂದರೆ, ಒಬ್ಬ ಟ್ರೆಕ್ಕಿಂಗ್ ಮಾಡ್ತಾರಲ್ಲ, ಟ್ರೆಕ್ಕಿಂಗ್ ಮಾಡೋ ಅವ್ರು ಯೂಸ್ ಮಾಡೋ ಬ್ರ್ಯಾಂಡಿಂಗ್ ಲೋಗೋ ಥರ ಇದೆ. ಯಾಕಂದರೆ ಇದು ಐಸ್ ಸ್ಕೀಯಿಂಗು ಇದೆಲ್ಲ ಯೂಸ್ ಮಾಡಿದ್ದೀನಿ, ಮೌಂಟೇನು ಇದೆಲ್ಲ. ಸೊ ಈ ಥರ ಅವ್ರಿಗೆ ಒಂದಷ್ಟು ಇಷ್ಟ ಆಗುತ್ತೆ, ಚೆನ್ನಾಗಿರ್ಬೋದು. ಇವಾಗ ನಾವು ಅಮೇಚರ್ ಆಗಿ ನಾವು ಇದನ್ನು ಯೋಚನೆ ಮಾಡಿರ್ತೀವಿ, ಇದರಲ್ಲಿ ಅವ್ರಿಗೇನೋ ಒಂದು ಇಷ್ಟ ಆಗುತ್ತೆ. ಆ್ಯಂಡ್ ಸ್ನೋ ಡ್ರಾಪ್, ಇದು ಬಂದುಬಿಟ್ಟು ಆ ಹೂವು ಇರೋ ಬಂದು ಈ ರೀತಿ. ಸೊ ಈ ಥರ ನೀವು ಯೋಚನೆ ಮಾಡ್ಬೋದು. ಅವ್ರ ಕಂಪ್ನಿ ಯಾವ ಥಾಟಲ್ಲಿ ಯೋಚನೆ ಮಾಡಿರ್ತಾರೆ. ಕೆಲವರು ಆ ಫ್ಲವರ್ ಇಷ್ಟ ಆಗಿಬಿಟ್ಟು ಅದನ್ನ ಹೆಸರು ಇಟ್ಟಿರ್ತಾರೆ. ಇವಾಗ ಇದು ನೋಡ್ಬೋದು, ಸ್ನೋ ಡ್ರಾಪ್ ಅನ್ನೋದಕ್ಕೆ ನಾನು ಒಂದು ವಾಟರ್ ಡ್ರಾಪ್ನಲ್ಲಿ ಒಂದು ಸ್ನೋದು ಇದು ಬರೆದಿದ್ದೀನಿ, ಸ್ನೋ ಡ್ರಾಪ್ ಅಂತ ಬರಲಿ. ಸೊ ಈ ಥರ ಇದು ಚೆನ್ನಾಗಿರ್ಬೋದು, ಇದು ಚೆನ್ನಾಗಿರ್ಬೋದು. ಸೊ ಈ ಥರ ನೀವು ಯೋಚನೆ ಮಾಡ್ಬೋದು. ಸೊ ಇದು ಬೀಟ್ ಅಂತ. ಸೊ ಇದೆಲ್ಲ ಬೇರೆ ಇಟ್ರೇಷನ್ಸ್ ಮಾಡಿದೆ. ಇದಾದಮೇಲೆ
ನಮ್ಮ ಕನ್ನಡ ಈ ಥರ ಸೌತ್ ಈ ಕಡೆ ಬಂದರೆ ಟಮಟೆ ಬೀಟ್ಸ್ ಇರುತ್ತಲ್ಲ, ಸೊ ಆ ಥರದ್ರಲ್ಲಿ ನೋಡಿ ಇದೊಂದು ಲೋಗೋ ಡಿಸೈನ್ ಮಾಡಿರೋದು. ಈ ಥರ ಹೋಗ್ತಾ ಹೋಗ್ತಾ ನಿಮ್ಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಸೊ ಇದು ನೋಡಿ ಈ ಥರದ್ದೆಲ್ಲ ನೀವು ಎಷ್ಟೊಂದು ವರ್ಕ್ ಮಾಡಿದಾಗ ನಿಮಗೆ ಯಾವುದಾದ್ರು ಒಂದು ಲೋಗೋ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಇದನ್ನು ಅಷ್ಟೇ ನೋಡಿ, ಇದು ಫ್ಲೋಟ್ ಅಂತ ಅವ್ರು ಕೊಟ್ಟಿದ್ದು. ಇದು ನಾನೇ ಒಂದು ಕಂಪ್ನಿ ಹೆಸರು ಮಾಡಿಕೊಂಡು ನೋಡಿ ನಮ್ಮ ತೆಪ್ಪ ಅಂದ್ಬಿಟ್ಟು ಈ ಥರ ಒಂದು ಬೋರ್ಡ್ ಕಂಪ್ನಿ ಥರ ಏನೋ ಮಾಡಿರೋದು. ಇದು ಅಷ್ಟೇ ಕ್ಯಾಪ್ಚರು. ಸೊ ಇದು ಕಂಬೈನ್ಡ್ ಲೋಗೋ ಅಂತೇನೋ ಒಂದಿತ್ತು ನೋಡಿ, ಟೆಕ್ಸ್ಟು ಇರುತ್ತೆ, ಐಕಾನ್ ಇರುತ್ತೆ ಈ ಥರ. ಇದು ಇನ್ನೊಂದು ಮೇ ಬಿ ಲೋಗೋ ಮಾರ್ಕಲ್ಲಿ ಬರ್ಬೋದು, ಅಂದರೆ ಲೆಟರ್ ಮಾರ್ಕಲ್ಲಿ ಬರ್ಬೋದು. ಯಾಕಂದರೆ ಇದರಲ್ಲಿ ಏನಂದರೆ ಸಟ್ಲಾಗೆ ಪೀನಾನೇ ನಾವು ಅಂದರೆ ಇರೋ ಟೆಕ್ಸ್ಟ್ನೇ ಸ್ವಲ್ಪ ವೇರಿಯೇಷನ್ ಮಾಡಿಬಿಟ್ಟು ಬರಿತೀವಿ ಇದರಲ್ಲಿ. ಸೊ ಇಲ್ಲಿ ನಾನು ಕ್ಯಾಮ್ರಾದು ವಿತ್ ಬೆಲ್ಟ್ ಇರುತ್ತಲ್ಲ ಈ ಥರದನ್ನು ನಾನು ಯೂಸ್ ಮಾಡಿರೋದು. ಇದನ್ನು ಪೀನ ಈ ಥರ ಬರೆದಿದ್ದೀನಿ. ಸೊ ಇಷ್ಟೆಲ್ಲ ನಾವು ಲೋಗೋ ಕ್ರಿಯೇಟ್ ಮಾಡಿದ್ಮೇಲೆ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಒಂದಷ್ಟು ಲೋಗೋಸ್ನ ನಾನು ಬ್ರ್ಯಾಂಡಿಂಗ್ ಥರ ಮಾಡಿದ್ದೀನಿ. ಸೊ ಇದು ನೋಡಿ ಎಲ್ಲ ಪ್ರತಿಯೊಂದು ಲೋಗೋಸ್ದು ನಾನು ಸಾಫ್ಟ್ವೇರ್ನಲ್ಲಿ ಡಿಸೈನ್ ಮಾಡಿರೋದು. ಇದು ಒಂದು ಕ್ಲೋತಿಂಗ್ ಬ್ರ್ಯಾಂಡ್ಗೆ. ಇದರಲ್ಲಿ ನೋಡಿ 2 ಇಟ್ರೇಷನ್ಸ್ ಇದೆ, DTs ಅಂತ, ಮತ್ತು ಇದರಲ್ಲಿ ನನಗೆ ಇದು ಇಷ್ಟ ಆಯಿತು. ನೋಡಿದ ತಕ್ಷಣ ನೀವು ಹೇಳ್ಬೋದು ನೋಡೋಕ್ಕೆ ಒಂಥರ ದೊಡ್ಡ ಎಸ್ಟಾಬ್ಲಿಷ್ ಬ್ರ್ಯಾಂಡ್ ಥರ ಅನಿಸುತ್ತೆ, ಪ್ರೀಮಿಯಂ ಬ್ರ್ಯಾಂಡು ಅಂತೆಲ್ಲ ಹೇಳ್ಬಿಟ್ಟು. ಸೊ ಆ ಫೀಲ್ ನಿಮಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಅಗೇನ್ ಇದು ತಾಜಾ ಟೀದು ನೋಡಿ ಕಲರ್ ಕಾಂಬಿನೇಷನ್ಸು ಈ ಥರದ್ದು. ಸೊ ಇದರಲ್ಲಿ ಇಷ್ಟು ಇಟ್ರೇಷನ್ಸ್ ಮಾಡಿದ್ದೀನಿ. ಇದರಲ್ಲಿ ಮೇ ಬಿ ಇದು ಚೆನ್ನಾಗಿರ್ಬೋದು, ಇಲ್ಲ ಇದು ಚೆನ್ನಾಗಿರ್ಬೋದು. ಸೊ ಒಂದೊಂದು ಕ್ಲೈಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ಒಂದಷ್ಟು ಜನ ಇದು ಚೆನ್ನಾಗಿದೆ ಅಂತ ಅನ್ಬೋದು. ಸೊ ಇದಿಷ್ಟು ಲೋಗೋಸ್ನಲ್ಲಿ ನನಗಿಷ್ಟ ಆಗಿದ್ದು ಯಾವುದಂತ ಹೇಳಿದ್ರೆ ಇದು ನನಗೆ ತುಂಬ ಇಷ್ಟ ಆಗಿದೆ. ಸೊ ಸ್ಮೋಕ್ ಪ್ರೀಮಿಯಂ ಸಿಗರೇಟ್ಸ್ ಅಂತ. ಸೊ ಇದು ನಾನು ಕ್ರಿಯೇಟ್ ಮಾಡಿದಾಗಲೂ ನನ್ನ ಮೈಂಡಲ್ಲಿ ನಾನು ಆಲ್ರೆಡಿ ಆಫ್ಟರ್ ಎಫೆಕ್ಟ್ಸ್ ಎಲ್ಲ ನಾನು ವರ್ಕ್ ಮಾಡಿದ್ನಲ್ಲ, ಸೊ ನನಗೆ ಮೈಂಡಲ್ಲಿ ಇತ್ತು ಆ್ಯನಿಮೇಷನ್ಸ್ ಯಾವ ಥರ ಮಾಡ್ಬೋದು ಇದಕ್ಕೆ ಅಂತೆಲ್ಲ. ಸೊ ಇದು ಮೇ ಬಿ ಒಂದು ಸಿಗರೇಟ್ ಬರ್ನಿಂಗ್ ಥರ ಬರುತ್ತೆ, ಆಮೇಲೆ ಇದು ಸ್ಮೋಕ್ ಬರುತ್ತೆ, ಆಮೇಲೆ ಲೋಗೋ ರಿವೀಲ್ ಥರ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಐಡಿಯಾಸ್ ಬಂತು. ಈ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಈ ಡಿಸೈನ್ ಎಲ್ಲ ಬಂದುಬಿಟ್ಟು ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ. ಸೊ ನೀವು ಎಡಿಟಿಂಗ್ ಬಂದಾಗ ಡಿಸೈನ್ ಕಲಿತ್ರೆ ಆ್ಯಡ್ ಆನ್ ಆಗುತ್ತೆ. ನಿಮ್ಗೆ ಡಿಸೈನ್ ಬಂದುಬಿಟ್ಟು ಎಡಿಟಿಂಗ್ ಕಲಿತಾಗ ಅದು ಕೂಡ ಆ್ಯಡ್ ಆನ್ ಆಗುತ್ತೆ. ಸೊ ಇದನ್ನು ನಾನು ನೆಕ್ಸ್ಟು ಡೆವಲಪ್ ಮಾಡ್ತಾ ಹೋದೆ ಬ್ರ್ಯಾಂಡಿಂಗ್ ಥರ. ಸೊ ಆ ಸ್ಮೋಕ್ ಪ್ರೀಮಿಯಂ ಸಿಗರೇಟ್ಸ್ ಹೇಳಿದ್ನಲ್ಲ ಐಡಿಯಾ ಬಂತಂತ, ಸೊ ಅದನ್ನು ನೋಡಿ ಈ ರೀತಿ ಮಾಡಿರೋದು. ಸೊ ಈ ಥರದ್ದು ಆ್ಯನಿಮೇಷನ್, ಒಂದು ಸಿಗರೇಟ್ ಬರ್ನಿಂಗ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಆಮೇಲೆ ಒಂದು ಸ್ಮೋಕ್ ಬರುತ್ತೆ, ಈ ರೀತಿ ಒಂದು ರಿವೀಲ್ ಆಗುತ್ತೆ. ಸೊ ಅದನ್ನೇ ನಾನು ನೆಕ್ಸ್ಟು ಒಂದು ಕಂಪ್ಲೀಟ್ ನೋಡಿ ಬ್ರ್ಯಾಂಡಿಂಗ್ ಮಾಡೋ ಥರ ಮಾಡಿರೋದು. ಸೊ ಇದು ನೋಡಿ ಸ್ಮೋಕ್ ಸಿಗರೇಟ್ ಪ್ಯಾಕ್ ಥರ. ಸೊ ಅಗೇನ್ ಇಲ್ಲಿ ನೋಡ್ಬೋದು ತುಂಬ ಎಫೆಕ್ಟ್ಸ್ ಈ ಥರದ್ದೆಲ್ಲ ಹಾಕಿದ್ದೀನಿ, ಅಷ್ಟು ಚೆನ್ನಾಗಿಲ್ಲ. ಸೊ ಇದು ನೋಡಿ ಇದು ಒಂಥರ ಟಕ್ಸಿಡೋ ಥರ ಪ್ಯಾಕೇಜಿಂಗ್ ಮಾಡಿರೋದು. ಅಂದರೆ ಪ್ರೀಮಿಯಮ್ ಸಿಗರೇಟ್ಸ್ ಅಲ್ವಾ. ಸೊ ಪ್ರೀಮಿಯಮ್ ಅಂದರೆ ನಿಮಗೆ 3 ಪೀಸ್ ಸೂಟ್ ಹಾಕೋತಾರೆ ನೋಡಿ, ಆ ಫೀಲ್ ಬರಬೇಕಂತ ನಾನು ಈ ರೀತಿ ಮಾಡಿರೋದು. ಸೊ ಇದು ಸೈಡ್ ಲೇಬಲ್. ಸೊ ಇದು ನೋಡಿ ಇದು ಪ್ಯಾಕೇಜ್ ಈ ರೀತಿ ಇರುತ್ತೆ. ಇದು ಡಿಸೈನ್ ವೈಟು ಬ್ಲ್ಯಾಕ್, ಬೇರೆ 2 ವೇರಿಯೇಷನ್ಸು ಈ ಥರ. ಸೊ ಇದು ನೀವು ಒಂದು ಸತಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಐಡಿಯಾಸ್ ಬರ್ತಾ ಹೋಗುತ್ತೆ. ಇದೇ ರೀತಿ ಇನ್ನೊಂದು ಪೋಸ್ಟಲ್ ಅಂತಿದೆ, ಈ ಫೆಡೆಕ್ಸು ಈ ಥರದ್ದೆಲ್ಲ ಇರುತ್ತಲ್ಲ, ಅದಕ್ಕೆ ಈ ಲೋಗೋ ಡಿಸೈನ್ ಮಾಡಿದ್ದು ನೋಡಿ. ಇದು ಪ್ಯಾಕೇಜಿಂಗ್ ಇದೆಲ್ಲ. ಆ್ಯಂಡ್ ಈ ಟ್ಯಾಗ್ ಲೈನು ನಾನೇ ಬರ್ತೀನಿ, ವಿ ಜಸ್ಟ್ ಡೋಂಟ್ ಡೆಲಿವರ್ ಪ್ಯಾಕೇಜಸ್, ವಿ ಡೆಲಿವರ್ ಫೀಲಿಂಗ್ಸು. ಈ ಥರ ನಿಮಗೆ ಹೋಗ್ತಾ ಏನಾದರೂ ಒಂದು ಐಡಿಯಾಸ್ ಬರುತ್ತೆ ಈ ಥರ. ವಿಡಿಯೋ ಮೇ ಬಿ ತುಂಬ ಲೆಂದಿ ಆಗ್ತಾ ಇದೆ, ಸೊ ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಬಟ್ ಜನರಲ್ ಆಗಿ ಲೋಗೋ ಕಲ್ತಿರೋದು ಇದೇ ರೀತಿ. ಮೈಂಡ್ ಮ್ಯಾಪಿಂಗ್ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ನಾನು ಟರ್ಮಿನಾಲಜೀಸ್ ಹೇಳ್ತೀನಿ, ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ. ಮೈಂಡ್ ಮ್ಯಾಪಿಂಗ್ ಅಂದರೆ ಏನು ಇದೆಲ್ಲ ಆಲ್ರೆಡಿ ನಾನು ಹೇಳಿದ್ದೀನಿ. ನೀವು ಇನ್ನೂ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಕ್ಲೀನಾಗಿ ಗೊತ್ತಾಗುತ್ತೆ. ಇದ್ರದ್ದು ಬೇರೆ ಬೇರೆ ಕ್ರಿಯೇಟರ್ಸ್ ಲಿಂಕ್ ನನಗೆ ಎಷ್ಟು ಸಿಗುತ್ತೋ ಅಷ್ಟೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಮೇಯ್ನಾಗಿ ಲೋಗೋ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಬಂದುಬಿಟ್ಟು ಇಷ್ಟೇ ಇರೋದು. ಕಂಪ್ನಿ ಬಗ್ಗೆ ತಿಳ್ಕೊಬೇಕು, ಅವ್ರ ವ್ಯಾಲ್ಯೂಸು, ಒಂದಷ್ಟು ರೆಫರೆನ್ಸಸ್ ಅವ್ರು ಏನೇನು ಕೊಡ್ತಾರೆ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಲೋಗೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಲೋಗೋ ಮಾಡುವಾಗ
ಯಾವ ಲೋಗೋ ಮಾಡ್ತಿದ್ದೀವಿ ಏನು ಇದೆಲ್ಲ ಮೈಂಡಲ್ಲಿರಬೇಕು. ಆ್ಯಂಡ್ ಮೈಂಡ್ ಮ್ಯಾಪಿಂಗ್ ಮಾಡಬೇಕು. ಮೈಂಡ್ ಮ್ಯಾಪಿಂಗ್ ಅಂದರೆ ಅವ್ರು ಏನು ಹೆಸರು ಇರುತ್ತೆ ಕಂಪ್ನಿ ಲೋಗೋಸು, ಅದರಿಂದ ನಮಗೆ ಏನೇನು ಆ ಹೆಸರು ಕೇಳಿದ ತಕ್ಷಣ ಏನೇನು ಮೈಂಡಿಗೆ ಬರುತ್ತೆ ಅದೆಲ್ಲ ಬರಿತಾ ಹೋಗಬೇಕು. ಎಷ್ಟು ವರ್ಸ್ಟ್ ಐಡಿಯಾಸ್ ಬರುತ್ತೋ ಪರವಾಗಿಲ್ಲ, ಕೇರ್ ಮಾಡಬೇಡಿ. ಏನೇನು ಬರುತ್ತೋ ಮೈಂಡಲ್ಲಿ ಫಸ್ಟ್ ಅದೆಲ್ಲ ಬರಿತಾ ಹೋಗಿ. ಅದರಿಂದ ನಿಮ್ಗೆ ನೆಕ್ಸ್ಟ್ ಆ ವರ್ಡ್ಸ್ ನೋಡಿದಾಗ ನಿಮ್ಗೆ ನೆಕ್ಸ್ಟ್ ಇನ್ನು ಮೈಂಡಿಗೆ ಏನು ಬರುತ್ತೆ ಅದೆಲ್ಲ ಬರಿತಾ ಹೋಗಿ. ಅದರಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂಸ್ ಅವರು ಹೇಳ್ತಾರಲ್ಲ, ನಮ್ಮ ಕಂಪ್ನಿ ವ್ಯಾಲ್ಯೂಸ್ ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವ್ದಾದ್ರು ಸೆಟ್ ಆಗುತ್ತೆ ಆ ವರ್ಡ್ಸ್ನ ಫಿಲ್ಟರ್ ಔಟ್ ಮಾಡಿ. ಇದೆಲ್ಲ ಆದಮೇಲೆ ನಿಮಗೆ ಒಂದಷ್ಟು ಕೀವರ್ಡ್ ಸಿಗುತ್ತೆ, ಅಲ್ಲಿಂದ ನೀವು ಲೋಗೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಲೋಗೋನಲ್ಲೂ ರೆಫರೆನ್ಸಸ್ ನೋಡಿ ಆ್ಯಂಡ್ ಇವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ನೀವು ಏನು ಸೆಟ್ ಆಗುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಲೋಗೋ ಮೇಕಿಂಗ್ ಬಗ್ಗೆ. ಹೋಪ್ಫುಲಿ ಯಾರಾದರೂ ಲೋಗೋ ಬಗ್ಗೆ ತಿಳ್ಕೋಬೇಕು ಇಲ್ಲ ಮಾಡಬೇಕು ಅನ್ನೋದರ ಅಂತ ಇದ್ದರೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಇನ್ಫಾರ್ಮೇಷನ್ ರಿಲೇಟೆಡ್ ವಿಡಿಯೋಸ್ ಇರೋದ್ರಿಂದ ಸ್ವಲ್ಪ ಡ್ಯೂರೇಷನ್ ಲೆಂದಿ ಇರುತ್ತೆ. ಸೊ ನೀವೇನಾದರೂ ಈ ಥರ ಲೋಗೋ ಪ್ರಾಸೆಸ್ಸು ಇದೆಲ್ಲ ಮಾಡಬೇಕಂತಿದ್ರೆ ಈ ಥರದ್ದು ಡೈಲಿ ಲೋಗೋ ಚಾಲೆಂಜಸ್ಸು ಈ ಥರದ್ದೆಲ್ಲ ತೊಗೊಳ್ಳಿ. ಆಮೇಲೆ ಬೇರೆ ಕಮ್ಯುನಿಟೀಸ್ನ ಜಾಯ್ನ್ ಆಗಿ. ಅಗೇನ್ ಆ ಒಂದೇ ರೀಸನ್ಗೋಸ್ಕರ ನಾನು ನಿಮಗೆ ಡಿಸ್ಕಾರ್ಡ್ ರೆಕಮೆಂಡ್ ಮಾಡೋದು. ಇವಾಗ ಇಲ್ಲಿ ನೋಡಿ, ನೀವು ಡಿಸ್ಕಾರ್ಡಿಗೆ ಬಂದರೆ ಇದು ನನ್ನ ಡಿಸ್ಕಾರ್ಡು. ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ಅಡೋಬ್ ಸರ್ವರ್ಸು. ಸೊ ನೋಡಿ ಅಡೋಬ್ ಇಲ್ಲಸ್ಟ್ರೇಟರ್ ಅಂತಿದೆ. ಸೊ ಇಲ್ಲಿ ನಾನು ಇನ್ಸ್ಪಿರೇಷನ್ನು ಈ ಥರ ಬೇರೆ ಕ್ರಿಯೇಟರ್ಸ್ ಎಲ್ಲ ಹಾಕಿರ್ತಾರೆ. ಸೊ ಇಲ್ಲಿನ ನೀವು ಒಂದಷ್ಟು ಐಡಿಯಾ ಸಿಗ್ಬೋದು. ಆ್ಯಂಡ್ ಫೀಡ್ಬ್ಯಾಕ್ ಅಂತ ಒಂದಿರುತ್ತೆ. ನೋಡಿ ಕೆರಿಯರ್ ಅಡ್ವೈಸು ಕೊಡ್ತಾರೆ, ಪ್ರಾಜೆಕ್ಟ್ ಫೀಡ್ಬ್ಯಾಕ್ ಅಂತ ನೋಡಿ. ಸೊ ನೋಡಿ ಎಷ್ಟೊಂದು ಜನ ಶೇರ್ ಮಾಡ್ತಾ ಇರ್ತಾರೆ. ಐ ರೀಸ್ಟಾರ್ಟೆಡ್ ದ ಲೋಗೋ ಫ್ರಮ್ ಸ್ಕ್ರ್ಯಾಚ್ ಬಿಕಾಸ್ ಐ ವಾಸ್ ನಾಟ್ ಟು ಹ್ಯಾಪಿ. ಸೊ ಯಾವುದೋ ಒಂದು ಲೋಗೋನ ಹೊಸ್ದಾಗಿ ಮಾಡಿದ್ದಾನೆ. ಸೊ ಇದಕ್ಕೆ ಫೀಡ್ಬ್ಯಾಕ್ ಕೇಳ್ತಾ ಇದ್ದಾನೆ ನಾನು. ಸೊ ಫಾಂಟ್ ಯಾವ್ದು ಯೂಸ್ ಮಾಡಿದ್ದಾನೆ ಏನು ಇದೆಲ್ಲ ಹಾಕಿದ್ದಾನೆ. ಸೊ ಇದಕ್ಕೆ ಒಂದಷ್ಟು ಜನ ಫೀಡ್ಬ್ಯಾಕ್ ಕೊಡ್ತಾರೆ, ನೋಡಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ಇದೂ ಅಷ್ಟೇ, ಎಷ್ಟೊಂದು ಜನ ಈ ಥರ ಲೋಗೋ ಚಾಲೆಂಜಸ್ ಎಲ್ಲ ಮಾಡ್ತಾ ಇರ್ತಾರೆ. ನೋಡಿ ಇವನು ಅಷ್ಟೇ ಪ್ರೈಮರಿ ಲೋಗೋ. ಸೊ ಇಲ್ಲಿ ಈ ಪರ್ಸನ್ ಇದ್ದಾರೆ ನೋಡಿ, ಜೆ ಅಂತ. ಇವ್ರು ಬಂದುಬಿಟ್ಟು ನಾನು ಲೋಗೋ ಮಾಡಿದಾಗೆಲ್ಲ ಎವ್ರಿ ಡೇ ಇವರು ಮಾಡ್ರೇಟರ್ಸ್ ಥರ ಆ್ಯಂಡ್ ಸ್ಕಿಲ್ಡ್ ಪೀಪಲ್ ಥರ ಇವರು ಇದರಲ್ಲಿ. ಸೊ ಡೈಲಿ ಅವರು ಫೀಡ್ಬ್ಯಾಕ್ ಎಷ್ಟು ಜನ ಹಾಕ್ತಾರೆ, ಪೋಸ್ಟ್ ಮಾಡ್ತಾರೆ, ಎಲ್ಲರೂ ಕೂಡ ರಿಪ್ಲೈ ಮಾಡ್ತಾನೆ ಇರ್ತಾರೆ. ಇವನು ಕೂಡ ಅಷ್ಟೇ ಯಾವುದೋ ಕಾಫಿ ಶಾಪಿಗೆ ಇದು ಮಾಡ್ತಾನೆ, ಇದನ್ನೇನೋ ಸ್ಯಾಂಪಲ್ ತೊಗೊಂಡೇನೋ ವರ್ಕ್ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ಸೊ ಇದೆಲ್ಲ ನಿಮಗೆ ಐಡಿಯಾಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೆ ಅದೆಲ್ಲ ಕೇಳ್ಬೋದು. ಸಾಫ್ಟ್ವೇರ್ ರಿಲೇಟೆಡ್ಡು ಹಿಂಗಿದ್ರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಈ ಥರದ್ದೆಲ್ಲ ಡೌಟ್ಸ್ ಬಂದಾಗ ಇಲ್ಲಿ ಕೇಳ್ಬೋದು. ಎಷ್ಟೇ ಸಣ್ಣ ಡೌಟ್ ಇರ್ಬೋದು, ಎಷ್ಟೇ ಸ್ಟುಪಿಡ್ ಡೌಟ್ ಅನ್ಸಿದ್ರೂ ಯೂಸ್ ಮಾಡಿ, ಅಂದರೆ ಕೇಳ್ಬೋದು ನೀವು. ಎಷ್ಟೇ ಸ್ಟುಪಿಡ್ ಇದ್ರೂ ನೀವು ಕೇಳ್ಬೋದು. ಆ್ಯಂಡ್ ಇಲ್ಲಿ ಅಡೋಬ್ ಅವ್ರದ್ದೇ ಲೈವ್ ಸ್ಟ್ರೀಮಿಂಗ್ ಇದೆಲ್ಲ ಇರುತ್ತೆ. ಸೊ ಎವ್ರಿ ಡೇ ಏನಾದರೂ ಒಂದು ಕ್ಲಾಸಸ್ ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಹೋಗಿ ಕೂಡ ನೀವು ಕೇಳ್ಬೋದು. ಸೊ ಈ ಥರ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಈ ಥರದ ಕಮ್ಯುನಿಟೀಸ್ ಎಲ್ಲ ಜಾಯ್ನ್ ಆದರೆ. ಸೊ ಇದೇ ರೀತಿ ಇವ್ರದ್ದು ಆಫ್ಟರ್ ಎಫೆಕ್ಟ್ಸ್ ಇದೆ, ಆಮೇಲೆ ಫೋಟೋಶಾಪ್ ಇದೆ. ಸೊ ಫೋಟೋಶಾಪ್ ಕಲಿಯೋರು ಇಲ್ಲಿ ಬಂದುಬಿಟ್ಟು ಇದೆಲ್ಲ ಡಿಸೈನ್, ಗ್ರಾಫಿಕ್ ಡಿಸೈನ್ ವರ್ಕ್ಸು ಇದೆಲ್ಲ ಶೇರ್ ಮಾಡಿಬಿಟ್ಟು ಕೇಳ್ಬೋದು. ಈ ಥರದ್ದೆಲ್ಲ ಇರುತ್ತೆ. ಇವಾಗ ನಾನು ಕೂಡ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಅಂತ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದೆಲ್ಲ ಮೇಯ್ನ್ ಅದೇ ರೀಸನ್ಗೋಸ್ಕರ. ಸೊ ಇವಾಗ ಕಲಿಬೇಕಂತ ಒಂದಷ್ಟು ಜನ ಇಂಟ್ರೆಸ್ಟೆಡ್ ಇರ್ತಾರೆ. ಸೊ ಅಂಥವ್ರೆ ಒಂದಷ್ಟು ಜನ ಒಂದು ಕಮ್ಯುನಿಟಿ ಥರ ಇದ್ದರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಕಲಿಬೋದು. ಸೊ ಇವಾಗ ನಾನು ನೋಡಿ ಆಫ್ಟರ್ ಎಫೆಕ್ಟ್ಸು ಏನಾದ್ರು ಡೌಟ್ಸ್ ಇದ್ದರೆ, ಯಾರಾದರೂ ಡೌಟ್ ಇದ್ದರೆ ಇದೆಲ್ಲ ಕಲಿಬೋದು. ಸೊ ಇವಾಗ ನೋಡಿ ಇವರೊಬ್ರಿಗೆ ಹೇಳ್ಕೊಡ್ತಿದ್ದೆ. ಸೊ ಅವ್ರು ಏನೇನು ನಾನು ಹೇಳ್ಕೊಟ್ಟಿರ್ತೀನಿ ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾನು ಅವರಿಗೆ ರಿಪ್ಲೈ ಮಾಡ್ಬೋದು ಏನೇನಂತ. ಸೊ ಇದು ಪ್ರೀಮಿಯರ್ ಪ್ರೋ ರಿಲೇಟೆಡ್ ಏನಾದಿದ್ರೆ ಅದನ್ನು ಕೇಳ್ತಾರೆ. ಸೊ ಡವಿನ್ಶಿ ರಿಸಾಲ್ವ್ ಇದೆಲ್ಲ ಅಷ್ಟು ಗೊತ್ತಿಲ್ಲ, ಬಟ್ ಪ್ರತಿಯೊಂದಕ್ಕೂ ಸಪ್ರೇಟ್ ಸೆಕ್ಷನ್ಸ್ ಇರುತ್ತೆ. ಅಲ್ಲಿ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಇದೆ. ಇವಾಗ ನನ್ನದು ಕಂಟೆಂಟ್ ಎಲ್ಲ ನಾನು ಇಲ್ಲಿ ಹಾಕಿರ್ತೀನಿ, ನನ್ನ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲಿ ಶೇರ್ ಮಾಡಿರ್ತೀನಿ. ಆಮೇಲೆ ಬೇರೆಯವ್ರಿಗೂ ಏನಾದರೂ ಪ್ರಾಜೆಕ್ಟ್ಸ್ ಇದ್ದರೆ ನೀವು ಇಲ್ಲಿ ಶೇರ್ ಮಾಡ್ಬೋದು. ಸೊ ಆಗ ನಿಮ್ಮ ವರ್ಕ್ಸ್ನ ಬೇರೆಯವ್ರು ನೋಡ್ತಾರೆ ಈ ಥರ. ಸೊ ಆ ಥರ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮೇನ್ ಕಮ್ಯುನಿಟಿ ಬಿಲ್ಡ್ ಮಾಡೋದೇ ಈ ರೀಸನ್ಗೋಸ್ಕರ. ಆ್ಯಂಡ್ ಇವಾಗ ಈ ಥರ ಏನಾದರೂ ಸರ್ಚ್ ಮಾಡ್ತಿರ್ತೀನಲ್ಲ, ಆವಾಗ ಏನಾದರೂ ನನಗೆ ಹೆಲ್ಪ್ಫುಲ್ ಅಂತ ಇಷ್ಟ ಆಗುತ್ತೋ ಅದೆಲ್ಲ ನಾನು ಶೇರ್ ಮಾಡಿರ್ತೀನಿ. ಆ್ಯಸೆಟ್ಸು, ರಿಸೋರ್ಸಸ್ಸು ಈ ಥರದ್ದೆಲ್ಲ. ಸೊ ನಿಮಗೆ ಒಂದಷ್ಟು ಗೊತ್ತಾಗಲ್ಲ ಈ ಥರದ್ದೆಲ್ಲ ಹೇಗೆ ಸರ್ಚ್ ಮಾಡೋದು ಅಂತ. ಸೊ ಈ ಥರ ಕಮ್ಯುನಿಟೀಸ್ ಜಾಯ್ನ್ ಆದಾಗ ಅಲ್ಲಿಂದ ನಿಮ್ಗೆ ಏನಾದರೂ ಸಿಗುತ್ತೆ. ಸೊ ಈ ಥರ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ. ಇದಿಷ್ಟು ಬಂದುಬಿಟ್ಟು ಲೋಗೋ ಡಿಸೈನ್ ಬಗ್ಗೆ. ಆದಷ್ಟು ಕಮ್ಯುನಿಟೀಸ್ಗೆ ಜಾಯ್ನ್ ಆಗಿ ಬೇರೆ ಬೇರೆದು. ಆ್ಯಂಡ್ ಫಸ್ಟು ಸ್ಟಾರ್ಟ್ ಮಾಡಿ. ಮೇನ್ ಅದೇ ಸ್ಟಾರ್ಟಿಂಗ್ ಪ್ರಾಸೆಸ್ಸೇ ತುಂಬ ಕಷ್ಟ. ತುಂಬ ಜನಗೆ ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ.
ನನ್ನ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಒಂದು ಸಿಂಪಲ್ ಮೋಟಿವೇಶನ್ ಅಥವಾ ಇನ್ಸ್ಪಿರೇಷನ್ ಕೊಡ್ಬೇಕಂತ ಹೇಳಿದ್ರೆ ಸಿಂಪಲ್ಲು, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದಿಲ್ಲ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಇವಾಗವರೆಗೂ ಏನೇ ಎಜುಕೇಷನ್ ಮಾಡ್ತೀರಾ, ನಿಮಗೆ ಒಂದಷ್ಟು ಸಬ್ಜೆಕ್ಟ್ಸ್ ಇಷ್ಟ ಇರಲ್ಲ, ಆದರೂ ಕೂಡ ನೀವು ಕಲಿತೀರಾ. ಯಾಕಂತ ಹೇಳಿದ್ರೆ ನೀವು ಕಲಿಬೇಕಾಗತ್ತೆ. ಇಷ್ಟ ಇಲ್ದಿರೋ ಸಬ್ಜೆಕ್ಟ್ಸ್ನೇ ನೀವು ಕಲ್ತು ಬಂದಿದ್ದೀರಾ. ಸೊ ಇದು ನಿಮ್ಗೆ ಇಷ್ಟ, ನೀವು ಮಾಡಬೇಕಂತ, ಬಟ್ ನೀವು ಕಷ್ಟ ಅಂತ ಅಂದ್ಕೊಂಡಿದ್ದೀರಾ ಅಷ್ಟೇ. ಸೊ ನಿಮಗೆ ಇಷ್ಟ ಇಲ್ಲದೆ ಇರೋ ಸಬ್ಜೆಕ್ಟ್ಸ್ನೇ ನೀವು ಕಲ್ತ್ಬಿಟ್ಟು ಪಾಸ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ಇದೆಲ್ಲ ನಿಮಗೆ ದೊಡ್ಡ ವಿಷಯನೇ ಇಲ್ಲ. ಸೊ ಟೈಮ್ ಕೊಡಿ. ನೀವು ಕಲಿಯೋಕ್ಕೂ ಅಷ್ಟೇ 1 year ನೀವು ಸ್ಪೆಂಡ್ ಮಾಡ್ತೀರಾ ಸ್ಕೂಲ್ಸ್ ಎಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ಅದೇ ರೀತಿ ನೀವು ಇದೊಂದು ಸ್ಕೂಲ್ ಅಂತ ಅಂದ್ಕೊಂಡ್ಬಿಟ್ಟು 1 month ಟೈಮ್ ಸ್ಪೆಂಡ್ ಮಾಡಿ. ಹೋಗ್ತಾ ಇಂಪ್ರೂವ್ಮೆಂಟ್ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಅದೇ ನಿಮಗೆ ಮೋಟಿವೇಶನ್. ಆ್ಯಂಡ್ ಇದೆಲ್ಲ ನೀವು ಕಲಿತೀರಲ್ಲ, ಎಲ್ಲ ಡಾಕ್ಯುಮೆಂಟ್ ಮಾಡಿ. ಅಂದರೆ ಡೈಲಿ ಏನೇನು ಕಲಿತೀರಾ ಅದ್ರ ಬಗ್ಗೆ ಎಲ್ಲಾದರೂ ಬರೀರಿ, ಇಲ್ಲಾಂದರೆ ಆನ್ಲೈನಲ್ಲಿ ಶೇರ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮನ್ನಲ್ಲಿ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕಮ್ಯುನಿಟಿ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನಿಮ್ಮ ಪ್ರಾಸೆಸ್, ನೀವು ಕಲಿಯೋ ಟೈಮಲ್ಲಿ ಏನೇನು ಪ್ರಾಸೆಸ್ನ ನೀವು ಶೇರ್ ಮಾಡ್ತೀರಾ, ಇನ್ನೂ ಬೇರೆ ಒಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲೈಕ್ ಮೈಂಡೆಡ್ ಪೀಪಲ್ಸ್ನ ನೀವು ಗ್ಯಾದರ್ ಮಾಡ್ತಾ ಹೋಗ್ತೀರಾ. ಅದು ಬಂದು ತುಂಬ ಇಂಪಾರ್ಟೆಂಟ್. ಸೊ ಇವಾಗ ನಾನು ಇವಾಗವರೆಗೂ ಏನೇನು ಕಲ್ತಿದ್ದೀನಿ ಡಾಕ್ಯುಮೆಂಟ್ ಅಷ್ಟು ಮಾಡಿಲ್ಲ. ಈ ಲೋಗೋದೆಲ್ಲ ಮಾಡಿರೋದಕ್ಕೆ ನಾನು ತೋರ್ಸೋಕ್ಕೆ ನಿಮಗೆ ಹೆಲ್ಪ್ ಆಗ್ತಿದೆ. ಮಾಡಿರಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ನನ್ನ ಹತ್ರ ಇರ್ತಿರ್ಲಿಲ್ಲ. ನಾನು ಇಷ್ಟು ವರ್ಷ ಯೂಟ್ಯೂಬ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ವರ್ಷದಲ್ಲಿ ನನಗೆ 700 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇರ್ಬೋದು. ಬಟ್ ಅದರಲ್ಲಿ ಒಂದು 3ರಿಂದ 5 ಜನ ಅಷ್ಟೇ ಪ್ರಾಪರಾಗಿ ನಾನು ಹಾಕೋ ಕಂಟೆಂಟ್ ನೋಡ್ತಾರೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಆ ಕಮ್ಯುನಿಟಿ ಬಿಲ್ಡಿಂಗ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನೀವೇನೇ ಕಲ್ತ್ರೂ ಆನ್ಲೈನಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತೀನಿ. ತುಂಬ ಲೆಂದಿ ಆಗ್ತಾಯಿದೆ. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.